ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಜುಲೈ ತಿಂಗಳ 29ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷದ ನವಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 8:27 ಇರಲಿದೆ. ನಂತರ ದಶಮಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಭರಣಿ ನಕ್ಷತ್ರ. ಇದು ಮಧ್ಯಾಹ್ನ 2:20 ಇರಲಿದೆ. ನಂತರ ಕೃತ್ತಿಕಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 6:41 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಗಂಡ ಯೋಗ. ಇದು ಈ ದಿನ ಸಂಜೆ 5:54 ಇರಲಿದೆ. ನಂತರ ವೃದ್ಧಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಪೂರ್ವ ದಿಕ್ಕಿಗಿದೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:45 ಬೆಳಿಗ್ಗೆ 9:20 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:05 ಮಧ್ಯಾಹ್ನ 3:40 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:55 ಮಧ್ಯಾಹ್ನ 12:30 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:54 ಮಧ್ಯಾಹ್ನ 1:48 ಹಾಗೆ ಅಪರಾಹ್ನ 3:36 ಅಪರಾಹ್ನ 4:31 ದುಷ್ಟ ಮುಹೂರ್ತ ಇರುವಂತಹ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:16 ಬೆಳಿಗ್ಗೆ 7:49 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಅಂತ ಹೇಳಿದ್ರೆ ಪ್ರಾತಃ ಕಾಲ 6:03 ಸೂರ್ಯಾಸ್ತ ಸಂಜೆ 6:48. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಮನಸ್ಸಿಗೆ ಕಾರಕನಾಗಿರುವಂಥವನು. ಅದರಿಂದಲೇ ಚಂದ್ರನನ್ನ ಮನಕಾರಕ ಅಂತ ಹೇಳಿ ಕರೀತಾರೆ. ಇನ್ನು ಮನಸ್ಸಿನ ಚಂಚಲತೆಗೂ ಕೂಡ ಚಂದ್ರ ಕಾರಕ. ಹಾಗಾಗಿ ಈ ದಿನ ಮನಸ್ಸು ನಿಮ್ಮ ಸ್ಥಿಮಿತದಲ್ಲಿ ಇಲ್ಲ ಅಂದ್ರೆ ಅದಕ್ಕೆ ಚಂದ್ರನ ಪ್ರಭಾವ ಬಹಳಷ್ಟು ಮಟ್ಟಿಗೆ ಕಾರಣವಾಗಿರುತ್ತೆ. ಇನ್ನು ಯಶಸ್ಸಿಗಾಗ್ಲಿ, ಕಲ್ಪನೆಗಾಗ್ಲಿ, ಶುಶ್ರೂಷೆಗೆ, ವಾತ್ಸಲ್ಯಕ್ಕೆ, ಪೋಷಣೆಗೆ, ಪ್ರಯಾಣಕ್ಕೆ
ಚಂದ್ರ ಕಾರಕನಾಗಿರ್ತಾನೆ. ಹಾಗಾಗಿ ನೀವು ಯಾರಿಗಾದರೂ ಈ ದಿನ ನಿಮ್ಮ ಪ್ರೀತಿ, ಪ್ರೇಮ, ಕರುಣೆ, ವಾತ್ಸಲ್ಯ ಇಂಥದ್ದನ್ನು ತೋರಿಸಲಿಕ್ಕೆ ಉತ್ತಮವಾದಂತಹ ದಿನ. ಅಂತಹ ಸನ್ನಿವೇಶಗಳು ಬಂದಾಗ ನಿಮ್ಮ ಒಂದು ಮನಸ್ಸಿಗೆ ತೃಪ್ತಿ ಅನ್ನುವಂಥದ್ದು ಸಿಕ್ಕತ್ತೆ. ಅದೇ ರೀತಿ ನೀವು ಮಾಡುವಂತಹ ಪ್ರಯಾಣ, ಒಂದು ಪ್ರವಾಸ, ಸಂಚಾರ, ಇದಕ್ಕೂ ಕೂಡ ತುಂಬ ಯಶಸ್ವಿ ದಿನ ಇದು. ಹಾಗೆ ಈ ದಿನ ಇರುವಂತಹ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 8 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 14 ನಿಮಿಷದವರೆಗೆ ಇರಲಿದೆ. ಈ ಸಮಯದಲ್ಲಿ ರಾಹುಕಾಲ ಇರೋದ್ರಿಂದ ಈ ಗುರುಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಇನ್ನು ಈ ದಿನ ಗುರುಹೋರ ಅಪರಾಹ್ನ 3 ಗಂಟೆ 37 ನಿಮಿಷದಿಂದ 4 ಗಂಟೆ 41 ನಿಮಿಷದವರೆಗೆ ಇರುವಂಥದ್ದು. ಹಾಗೆ ರಾತ್ರಿ 10 ಗಂಟೆ 33 ನಿಮಿಷದಿಂದ ರಾತ್ರಿ 11 ಗಂಟೆ 29 ನಿಮಿಷದವರೆಗೂ ಕೂಡ ಗುರುಹೋರ ಇರುತ್ತೆ. ಇನ್ನು ಈ ದಿನ ಇರುವಂತಹ ಶನಿ ಹೋರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಎಲ್ಲ ಒಂದು ಕಡೆ ನಿಮ್ಮ ಕೆಲಸ ಕಾರ್ಯಗಳು ನಿಧಾನವಾಗಿ ನಡೆಯುತ್ತೆ. ಹಾಗಾಗಿನೇ ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಆದ್ರಿಂದಲೇ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನ ಶನಿ ಹೋರಾದಲ್ಲಿ ನೀವು ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 10 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 33 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 37 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 37 ನಿಮಿಷದಿಂದ ರಾತ್ರಿ 10 ಗಂಟೆ 33 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಅದೇ ರೀತಿ ಈ ದಿನ ಇರುವಂತಹ ಕುಜಹೋರ ಇದು ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವರು ಯಾವುದೇ ಕೆಲಸ ಕಾರ್ಯಗಳನ್ನಾಗಲಿ, ನಿಮ್ಮ ಒಂದು ಪ್ರಯತ್ನವನ್ನಾಗಲಿ, ಪ್ರಯಾಣವನ್ನಾಗಲಿ ಈ ಕುಜಹೋರಾದಲ್ಲಿ ಮಾಡಬೇಡಿ. ಇದು ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗೆ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣಗಳಿರಲಿ, ಯಾವುದೇ ತೊಂದರೆ, ತಾಪತ್ರಯ, ಲಿಟಿಗೇಷನ್ಸ್ ಅನ್ನುವಂಥದ್ದು ಇದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಆದಷ್ಟು ಕುಜಹೋರಾದಲ್ಲಿ ಮಾಡಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 18 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 41 ನಿಮಿಷದಿಂದ ಸಂಜೆ 5 ಗಂಟೆ 45 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 29 ನಿಮಿಷದಿಂದ ರಾತ್ರಿ 12 ಗಂಟೆ 26 ನಿಮಿಷದವರೆಗೆ ಕುಜಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಏಕೆಂದ್ರೆ ನಿಮ್ಮ ಈ ಭೂ ಸಂಬಂಧಿತವಾದಂತಹ ವ್ಯವಹಾರಗಳು, ಚಟುವಟಿಕೆಗಳು ಕುಜಹೋರದಲ್ಲೇ ಆಗಬೇಕು. ಆದರೆ ಈ ಸೋಮವಾರ ಇರುವಂತಹ ಕುಜಹೋರ ಮಾತ್ರ ನಿಮಗೆ ಅನಾನುಕೂಲಕರವಾಗಿರುತ್ತೆ. ಆದಷ್ಟು ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ಮಳೆಯ ವಿಚಾರಕ್ಕೆ ಬಂದ್ರೆ ಈ ದಿನ ಪುಷ್ಯ ಮಳೆ 3ನೇ ಪಾದ ಮುಕ್ತಾಯ ಆಗ್ತಾ ಇದೆ. ಇನ್ನು ನಾಳೆಯಿಂದ 4ನೇ ಪಾದ ಆರಂಭ ಆಗುವಂಥದ್ದು. ಹಾಗಾಗಿ ಇನ್ನು ಪುಷ್ಯ ಮಳೆ ಕೊನೆಯ ಹಂತದಲ್ಲಿ ನಡೀತಾ ಇರುವಂತಹ ಸಂದರ್ಭ ಇದು. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ಮೇಲುಕೋಟೆಯಲ್ಲಿ ಕೃಷ್ಣರಾಜ ಮುಡಿ ಉತ್ಸವ ನಡೀತಾ ಇರುವಂತಹ ಒಂದು ವಿಶೇಷ ದಿನ. ಶ್ರೀ ಚೆಲುವರಾಯ ಸ್ವಾಮಿಯ ಉತ್ಸವ ನಡೆಯುತ್ತೆ. ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಉತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ನಾಳೆಯ ದಿನ ಸರ್ವಾರ್ಥ ಸಿದ್ಧಿ ಯೋಗ ಇರುವಂತಹ ದಿನ. ಯಾಕೆಂದ್ರೆ ನಾಳೆ ಮಂಗಳವಾರ ಇದೆ, ಕೃತಿಕಾ ನಕ್ಷತ್ರ ಇದೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ಕೃತಿಕಾ ನಕ್ಷತ್ರ ಮತ್ತೆ ಮಂಗಳವಾರ ಬೀಳುತ್ತೋ ಆ ದಿನ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ. ಹಾಗಾಗಿ ನಾಳೆ ಬೆಳಿಗ್ಗೆ 6 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 23 ನಿಮಿಷದವರೆಗೆ ಸರ್ವಾರ್ಥ ಸಿದ್ಧಿ ಯೋಗ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು. ಯಾವುದೇ ಒಂದು ಶುಭ ಕಾರ್ಯಗಳನ್ನ, ನಿಮ್ಮ ಪ್ರಯಾಣವನ್ನ, ಹಣಕಾಸಿನ ವಿಚಾರವನ್ನ, ಬಂಡವಾಳ ತೊಡಗಿಸುವಂಥದ್ದು, ಮಾತುಕತೆ ನಡೆಸುವಂಥದ್ದು, ಅಗ್ರಿಮೆಂಟ್ ವಿಚಾರ ಇರ್ಬೋದು, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರಗಳು, ಇದನ್ನೆಲ್ಲ ನಾಳೆಯ ದಿನ ಮಾಡಬಹುದು. ಅದರಲ್ಲೂ ಈ ರಿಯಲ್ ಎಸ್ಟೇಟ್ನಲ್ಲಿರುವಂಥವರು, ಭೂಮಿಯನ್ನ ಖರೀದಿ ಮಾಡುವಂಥದ್ದು, ಮಾರಾಟ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಇರುವಂಥವರು ನಾಳೆ ಈ ಸರ್ವಾರ್ಥ ಸಿದ್ಧಿ ಯೋಗದ ಸಮಯವನ್ನು ಬಳಸ್ಕೊಳ್ಳಿ. ಬಹಳ ಅತ್ಯುತ್ತಮವಾದಂತಹ ಸಮಯ ಇದು. ನಿಮಗೆ ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಒಳ್ಳೆಯ ಫಲವನ್ನ ತಂದುಕೊಡುತ್ತೆ. ನಂಬಿಕೆಯಿಂದ ಈ ಸಮಯದಲ್ಲಿ ನೀವು ಈ ಭೂ ಸಂಬಂಧಿತವಾದಂತಹ ಚಟುವಟಿಕೆಗಳನ್ನ ಪ್ರಾರಂಭ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅಂತ ತಿಳ್ಕೊಳ್ಳಿ. ಅದಕ್ಕಾಗಿನೇ ಪ್ರತಿನಿತ್ಯ ನೀವು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಜೊತೆಗೆ ಲಗ್ನ ಇದನ್ನ ತಿಳ್ಕೊಳ್ಬೇಕು. ಇದಕ್ಕೆ ಪೂರಕವಾಗಿ ನೀವು ಆಯಾ ದಿನದ ಹೊರವನ್ನು ಕೂಡ ತಿಳ್ಕೊಳ್ಬೇಕು. ಯಾಕೆಂದ್ರೆ ಹೊರ ಬಹಳ ಪ್ರಮುಖ. ಕೆಲವೊಂದು ನಿರ್ದಿಷ್ಟವಾದ ಹೊರದಲ್ಲಿ ನಿರ್ದಿಷ್ಟವಾದಂತಹ ಕೆಲಸಗಳನ್ನು ಆರಂಭ ಮಾಡಿದ್ರೆ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಹೊರಾದ ಸಮಯವನ್ನು ಕೂಡ ನೀವು ಅನುಸರಣೆ ಮಾಡಿ. ಇದನ್ನೆಲ್ಲ ನೀವು ಎಲ್ಲಿ ತಿಳ್ಕೊಳ್ಬಹುದು
ಎಂಬುದು ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಆ ಪ್ರಕಾರವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಪ್ರಾರಂಭ ಮಾಡೋದ್ರಿಂದ ಒಳ್ಳೆಯ ಫಲ ಸಿಕ್ಕತ್ತೆ. ನಮ್ಮ ಎಷ್ಟೋ ಬಂಧು ಮಿತ್ರರು ಈ ಒಂದು ವಿಚಾರದಲ್ಲಿ ಬಹಳ ಶ್ರದ್ಧೆಯಿಂದ ಬಹಳ ನಂಬಿಕೆಯಿಂದ ಅನುಸರಣೆ ಮಾಡ್ತಾ ಇದ್ದಾರೆ. ಅವರಿಗೆ ಅವರ ಪ್ರಯತ್ನದಲ್ಲಿ ಉತ್ತಮ ಫಲಗಳು ಬರ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಕೂಡ ನಮಗೆ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನೀವು ಕೂಡ ಈ ಒಂದು ಪಂಚಾಂಗದ ವಿವರಗಳನ್ನು ಶ್ರವಣ ಮಾಡುವಂಥದ್ದು ಮಹಾ ಪುಣ್ಯದ ಕೆಲಸ. ಅದರಲ್ಲೂ ಅದನ್ನು ಅನುಸರಣೆ ಮಾಡುವಂಥದ್ದು ಮಹಾ ಯೋಗದ ಕೆಲಸ, ಲಾಭದ ಕೆಲಸ ಅದು. ಹಾಗಾಗಿನೇ ನಿಮ್ಮ ಎಲ್ಲ ಪ್ರಯತ್ನಗಳು ಕೂಡ ಯಶಸ್ವಿಯಾಗಿ ನೆರವೇರ್ತಾ ಇರಲಿ, ಭಗವಂತನ ಅನುಗ್ರಹ ಸದಾ ಸರ್ವದ ತಮ್ಮ ಮೇಲಿರಲಿ ಅಂತ ಹೇಳಿ ಆಶಿಸ್ತಾ, ಇನ್ನು ಕೆಲವರು ಗುರು ಕಾಣಿಕೆಯನ್ನು ಕೊಟ್ಟು ಪ್ರಶ್ನೆಯನ್ನು ಕೇಳಿದ್ದೀರಿ. ಆದರೆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನಮ್ಮಿಂದ ತಡ ಆಗಿರಬಹುದು. ಹಾಗಾಗಿ ಇನ್ನು ಯಾರಿಗೆ ಉತ್ತರ ಸಿಕ್ಕಿಲ್ಲ, ಅದರಲ್ಲೂ ಗುರು ಕಾಣಿಕೆಯನ್ನು ಕೊಟ್ಟು ಉತ್ತರ ಪಡೆಯದೇ ಇರುವಂಥವರು ನಾಳೆ ದಯವಿಟ್ಟು ಒಂದು ರಿಮೈಂಡ್ ಮಾಡಿ. ಹಾಗಾಗಿ ನಿಮ್ಮ ಪ್ರಶ್ನೆಗೆ ಆದಷ್ಟು ಬೇಗ ಈ ಅಮಾವಾಸ್ಯೆಯ ಒಳಗೆ ಉತ್ತರವನ್ನು ಕೊಟ್ಟು ನಂತರದಲ್ಲಿ ಹೊಸ ಅಧ್ಯಾಯವೊಂದನ್ನು ಆರಂಭ ಮಾಡೋಣ. ಹಾಗಾಗಿ ತಮ್ಮೆಲ್ಲರ ಸಹಕಾರ ಈ ನಿಟ್ಟಿನಲ್ಲಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ, ಇನ್ನು ಬಂಧುಗಳೇ, ನಾವು ಮಾಡುವಂತಹ ಕೆಲಸ ಕಾರ್ಯಗಳು ವಿಪರೀತವಾದಂತಹ ಲಾಭವನ್ನ ತರಬೇಕು ಅನ್ನುವಂಥದ್ದು ಎಲ್ಲರ ಅಭಿಲಾಷೆ. ಅದಕ್ಕಾಗಿಯೇ ಪ್ರಯತ್ನ ಪಡ್ತಾ ಇರುವಂಥದ್ದು. ಅದರಲ್ಲೂ ನಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಅನುಕೂಲ ಆಗಲಿ, ಲಾಭ ಆಗಲಿ, ಹಾಗೆ ಹೆಚ್ಚು ಹೆಚ್ಚು ವ್ಯಾಪಾರದ ವಿಸ್ತರಣೆ ಆಗ್ತಾ ಇರಲಿ ಅನ್ನುವಂಥ ಒಂದು ಅಭಿಲಾಷೆ ಕೂಡ ಇರುತ್ತೆ. ಅದಕ್ಕಾಗಿಯೇ ಕೆಲವೊಂದು ಪರಿಹಾರ ಕ್ರಮಗಳನ್ನು ಕೂಡ ಅನುಸರಣೆ ಮಾಡುವಂಥ ಅಂಗಡಿ ಆಗಲಿ, ಕಚೇರಿ ಆಗಲಿ ಬಹಳ ವ್ಯವಸ್ಥಿತವಾಗಿರಬೇಕು. ಯಾವುದೇ ಗ್ರಹಗಳ ಬಾಧೆ ಇರಬಾರ್ದು, ಹಾಗೆ ದೃಷ್ಟಿ ದೋಷಗಳಿರಬಾರ್ದು, ಯಾವ ಶತ್ರು ಭಯವೂ ಕೂಡ ಇರಬಾರ್ದು, ಶತ್ರುಗಳ ದೋಷ ಇರಬಾರ್ದು, ಕಾಟ ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಅದಕ್ಕೂ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ನಮ್ಮ ಈ ಒಂದು ವಸ್ತುವನ್ನ ಅಥವಾ ನಾವು ಉತ್ಪಾದಿಸಿದಂತಹ ಈ ಸಾಮಗ್ರಿಯನ್ನ ಯಾವ ಸಮಯದಲ್ಲಿ ಮಾರಾಟಕ್ಕೆ ಬಿಡ್ತೇವೆ ಅನ್ನುವಂಥ ಒಂದು ವಿಚಾರ. ಅಂದ್ರೆ ಆರಂಭದ ವಿಚಾರ. ಒಂದು ಅಂಗಡಿ ಆಗಲಿ ಅಥವಾ ಒಂದು ಶೋರೂಮ್ ಆಗಲಿ ಅಥವಾ ಇನ್ಯಾವುದೇ ಒಂದು ಮಾರಾಟ ಮಳಿಗೆಯ ಪ್ರಾರಂಭೋತ್ಸವ ಆಗಲಿ ಉತ್ತಮವಾದಂತಹ ಒಂದು ಸಂದರ್ಭದಲ್ಲಿ ಪ್ರಾರಂಭ ಆಗಿರಬೇಕು ಅನ್ನುವಂಥದ್ದು. ಏಕೆ ಅಂತ ಹೇಳಿದ್ರೆ, ಕೆಲವೊಂದು ಲಾಂಚ್ ಆದಂತಹ ಪದಾರ್ಥಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸೇಲ್ ಆಗುತ್ತೆ, ಹೈಯೆಸ್ಟ್ ವಾಲ್ಯೂಮ್ ಅಲ್ಲಿ ಸೇಲ್ ಆಗುವಂಥದ್ದು. ಇದನ್ನ ನಾವು ಗಮನಿಸಿದ್ದೇವೆ. ಏಕೆಂದ್ರೆ ಹಾಟ್ ಕೇಕ್ ತರ ಅವುಗಳು ಸೇಲ್ ಆಗುವಂಥದ್ದಕ್ಕೆ ಬಹಳ ಮುಖ್ಯವಾಗಿ ಕಾರಣ ಅಂತ ಹೇಳಿದ್ರೆ, ಆ ಒಂದು ಸಂದರ್ಭದಲ್ಲಿ ಗ್ರಹಗಳು ಬಲಯುತವಾಗಿರ್ಬೇಕು, ಪ್ರಭಾವಶಾಲಿಯಾಗಿರ್ಬೇಕು ಅನ್ನುವಂಥ ವಿಚಾರ. ಇಲ್ಲಿ ಒಂದು ಪ್ರಾಡಕ್ಟ್ ಮಾರ್ಕೆಟ್ಗೆ ಬಂದಂತಹ ದಿನದ ಜಾತಕದಲ್ಲಿ ಶನಿಯಿಂದ 4 ಮತ್ತೆ 5ನೇ ಮನೆಗಳು ಸ್ಟ್ರಾಂಗ್ ಆಗಿರುವಂತಹ, ಅಂದ್ರೆ ತುಂಬಾ ಬಲಶಾಲಿಯಾದಂತಹ ಗ್ರಹವನ್ನ ಹೊಂದಿರಬೇಕು. ಶುಕ್ರನಿಂದ 11ನೇ ಮನೆ ತುಂಬಾ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಆ ಪ್ರಾಡಕ್ಟ್ಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸೇಲ್ ಆಗುತ್ತೆ. ಇಲ್ಲಿ ಭಚಕ್ರದ ಜಾತಕ ಅಂದಾಗ ತುಲಾ ಬಿಸಿನೆಸ್ ಅನ್ನ ಅಥವಾ ವ್ಯಾಪಾರವನ್ನ ಹೇಳುವಂಥದ್ದು. ಹಾಗಾಗಿ ಈ ತುಲಾ ರಾಶಿಯಿಂದ 11ನೇ ಮನೆ ಅಧಿಪತಿ ರವಿ. ಎಲ್ಲಿ ರವಿ ಸ್ಟ್ರಾಂಗ್ ಆಗಿರ್ತಾನೋ ಅಲ್ಲಿ ನಮ್ಮ ವ್ಯಾಪಾರ ವ್ಯವಹಾರಗಳು ಅಥವಾ ನಮ್ಮ ಪ್ರಾಡಕ್ಟ್ ಕೂಡ ಬಹಳ ಚೆನ್ನಾಗಿ ಬಿಕ್ರಿ ಆಗುತ್ತೆ, ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ, ವ್ಯಾಪಾರ ವ್ಯವಹಾರಗಳು ಕೈ ಹಿಡಿಯುತ್ತೆ ಅನ್ನುವಂಥದ್ದನ್ನ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಇದು ಹೇಳಿ ಮಾಡಿಸಿದಂತಹ ಒಂದು ಕಾಂಬಿನೇಷನ್. ಏಕೆಂತ ಹೇಳಿದ್ರೆ 11ನೇ ಮನೆಯ ಅಧಿಪತಿ ರವಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. 11ನೇ ಮನೆ ಲಾಭದ ಮನೆ ಇದು. ಇನ್ನು ವೃಷಭ ಸ್ಟ್ರಾಂಗ್ ಆದಾಗ ಮಕರ ಮತ್ತೆ ಕುಂಭ ಲೇಬರ್ ಆಗ್ತಾರೆ. ಅಂದ್ರೆ ವೃಷಭ ಮಕರದಿಂದ 5ನೇ ಮನೆ, ಕುಂಭದಿಂದ 4ನೇ ಮನೆ ಆಗ್ತಾರೆ. ಇದು ಕೂಡ ಲೇಬರ್ಗಳಿಂದ ಅಂದ್ರೆ ಕೆಲಸಗಾರರಿಂದನೇ ದೊಡ್ಡ ಮಟ್ಟದಲ್ಲಿ ಲಾಭವನ್ನ ತಂದುಕೊಡುತ್ತೆ. ಇಲ್ಲಿ ತಮಗೆ ಗೊತ್ತಿರೋ ಹಾಗೆ ನೋಕಿಯಾ ಅನ್ನುವಂಥ ಒಂದು ಮೊಬೈಲ್ ಇತ್ತು, ನೋಕಿಯಾ 1100 ಅನ್ನುವಂಥದ್ದು. ಇದು ಎಲ್ಲಕ್ಕಿಂತ ಹೆಚ್ಚು ಮಾರಾಟವಾದಂತಹ ಒಂದು ಮೊಬೈಲ್ ಇದು. ಯಾಕೆಂದ್ರೆ ಆ ಮೊಬೈಲ್ ಲಾಂಚ್ ಆದಂತಹ ದಿನ 27/8/2003 ಆವತ್ತಿನ ಜಾತಕದಲ್ಲಿ ಶುಕ್ರನಿಂದ 11ನೇ ಮನೆ ಮಿಥುನ ಆಗಿತ್ತು. ಆ ಮಿಥುನದ ಅಧಿಪತಿ ಬುಧ ಕನ್ಯಾ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದ. ಹಾಗೆ ಶನಿಯಿಂದ 4ನೇ ಮನೆ ಬುಧ ಉಚ್ಚ ಆಗಿದ್ದ. ಹೀಗಾಗಿ ದಾಖಲೆ ಮಾರಾಟ ಆಯಿತು ಅನ್ನುವಂಥ ಒಂದು ವಿಚಾರ. ಹಾಗಾಗಿನೇ ಇಲ್ಲಿ ನಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಬುಧನ ಸ್ಥಾನ, ಅದರಲ್ಲೂ ಬುಧ ಉಚ್ಚ ಸ್ಥಾನದಲ್ಲಿದ್ರೆ, ಬುಧ ಬಲಯುತನಾಗಿದ್ರೆ ವ್ಯವಹಾರಗಳು ತುಂಬಾ ಚೆನ್ನಾಗಿ ನಡೆಯುತ್ತೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಮನಿಸಬೇಕು. ಇನ್ನೊಂದು ದಾಖಲೆ ಬರೆದಂತಹ ಒಂದು ವ್ಯಾಪಾರ ಅಂತ ಹೇಳಿದ್ರೆ ಈ ಫೋರ್ಡ್ ಕಾರ್. ಇದು 59ರಲ್ಲೇ ಮಾರ್ಕೆಟ್ಗೆ ಬಂದದ್ದು.
ಅದರಲ್ಲೂ ಸೆಪ್ಟೆಂಬರ್ 2ನೇ ತಾರೀಕು 59ನೇ ಇಸ್ವಿಯಲ್ಲಿ ಈ ಫೋರ್ಡ್ ಫಾಲ್ಕನ್ ಅನ್ನುವಂತಹ ಕಾರು ಮಾರುಕಟ್ಟೆಗೆ ಬಂತು. ಇದು ಸೆಕೆಂಡ್ ಹೈಯೆಸ್ಟ್ ಸೇಲ್ ಆದಂತಹ ಒಂದು ಕಾರ್ ಅಂತ ಈಗಲೂ ಕೂಡ ಒಂದು ಸ್ಥಾನವನ್ನ ಪಡ್ಕೊಂಡಿರುವಂಥದ್ದು. ಆ ದಿನ ಶುಕ್ರನಿಂದ 11ನೇ ಮನೆ ಮಿಥುನ ಆಗಿತ್ತು. ಅದರ ಅಧಿಪತಿ ಬುಧ ಸಿಂಹರಾಶಿಯಲ್ಲಿದ್ದ. ಆ ದಿನ ಬುಧ ಇಲ್ಲಿ ಬುಧ ರವಿಯ ಜೊತೆಯಲ್ಲಿದ್ದ, ರವಿಯ ಯುತಿಯನ್ನು ಪಡ್ಕೊಂಡಿದ್ದ. ಇಲ್ಲಿ ರವಿ ಸಹ ಸ್ಟ್ರಾಂಗ್ ಆಗಿದ್ದ. ಹಾಗೇನೆ ಶನಿಯಿಂದ 4ನೇ ಮನೆಯಲ್ಲಿ ಜಲತತ್ವ ಮೀನರಾಶಿಯಲ್ಲಿ ಕೇತು ಇದ್ದ. ಕೇತು ಜಲತತ್ವದಲ್ಲಿ ಸ್ಟ್ರಾಂಗ್ ಆಗಿರ್ತಾನೆ ಅನ್ನುವಂಥ ವಿಚಾರ ತಮಗೆ ಗೊತ್ತಿದೆ. ಹಾಗಾಗಿನೇ ಈ ಮೀನದ ಅಧಿಪತಿ ಗುರು ಕೇತುವನ್ನು ನೋಡ್ತಾ ಇದ್ದ. ಹಾಗಾಗಿನೇ ಇಲ್ಲಿ ಗುರುವಿನ ಒಂದು ಬಲದ ಜೊತೆಗೆ ರವಿಯ ಬಲ ತುಂಬಾ ಚೆನ್ನಾಗಿತ್ತು. ಹಾಗಾಗಿನೇ ಈ ವ್ಯಾಪಾರ ವ್ಯವಹಾರಗಳಿಗೆ ಕಾರಕತ್ವವನ್ನು ಹೊಂದಿರುವಂತಹ ಬುಧ ಬಲಶಾಲಿಯಾದಂತಹ ರವಿಯ ಜೊತೆಯಲ್ಲಿದ್ದ. ಹಾಗಾಗಿನೇ ಅದು ಅತ್ಯಂತ ಹೆಚ್ಚು ಮಾರಾಟವಾಗಲಿಕ್ಕೆ ಸಹಾಯಕವಾಯಿತು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ನೀವು ಕೂಡ ನಿಮ್ಮ ವ್ಯಾಪಾರದಲ್ಲಿ ಮೊದಲ ವ್ಯಾಪಾರವನ್ನು ಆರಂಭ ಮಾಡುವಂತಹ ಸಂದರ್ಭ ಅಥವಾ ನಿಮ್ಮ ಒಂದು ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡುವಂತಹ ಸಂದರ್ಭ ಏನಾದರೂ ಇದ್ರೆ ಅಲ್ಲಿ ಈ ಗ್ರಹಗಳಿರುವಂತಹ ಸ್ಥಿತಿಗತಿಗಳನ್ನು ನೋಡಿಕೊಂಡು ಮುಂದುವರಿರಿ. ಅದರಲ್ಲೂ ಬುಧನ ಸ್ಥಾನವನ್ನು ನೋಡಬೇಕು. ಹಾಗೆ ಬುಧನ ಯುತಿಯಲ್ಲಿ ಇರುವಂತಹ ಪ್ರಭಾವಶಾಲಿಯಾದಂತಹ ಬಲಶಾಲಿಯಾದಂತಹ ಗ್ರಹಗಳು ಯಾವುದು ಅನ್ನುವಂಥದ್ದನ್ನ ನೋಡಬೇಕು. ಗುರುವಿನ ಸ್ಥಾನವನ್ನು ಕೂಡ ನೋಡಬೇಕಾಗತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನ ಆರಂಭ ಮಾಡಿದ್ರೆ ಆ ದಿನದಂದು ನೀವು ಅದಕ್ಕೆ ಚಾಲನೆಯನ್ನ ಕೊಟ್ರೆ ಖಂಡಿತ ನಿಮ್ಮ ವ್ಯಾಪಾರ ಅಭಿವೃದ್ಧಿಯತ್ತ ಸಾಗುತ್ತೆ. ನಿಮ್ಮ ಒಂದು ವ್ಯಾಪಾರ ಮಾಡಬೇಕು ಅನ್ಕೊಂಡಿರುವಂತಹ ಒಂದು ಸಾಮಗ್ರಿ, ಒಂದು ವಸ್ತು, ಒಂದು ಪ್ರಾಡಕ್ಟ್ ಅತ್ಯಂತ ಹೆಚ್ಚು ಸೇಲ್ ಆಗುತ್ತೆ. ಹಾಗಾಗಿನೇ ಟರ್ನ್ ಓವರ್ ಅನ್ನುವಂಥದ್ದು ಕೂಡ ಜಾಸ್ತಿ ಆಗುವಂಥದ್ದು. ಹಾಗಾಗಿ ವ್ಯಾಪಾರದಲ್ಲಿ ಕೆಲವರು ತುಂಬಾ ಏಳಿಗೆಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರು ಆ ವ್ಯಾಪಾರವನ್ನು ಆರಂಭ ಮಾಡಿರುವಂತಹ ಸಮಯ ತುಂಬಾ ಉತ್ಕೃಷ್ಟವಾಗಿರುವಂತಹ ಸಮಯ. ಅದಕ್ಕಾಗಿನೇ ಜ್ಯೋತಿಷ್ಯ ಶಾಸ್ತ್ರ ಇಂತಹ ಸೂಕ್ಷ್ಮ ವಿಚಾರಗಳನ್ನು ಕೂಡ ಬಚ್ಚಿಟ್ಕೊಂಡಿರುತ್ತೆ. ಅದನ್ನ ನಾವು ಬಲ್ಲವರಿಂದ ತಿಳಿದು ಆ ಸಮಯವನ್ನು ನಾವು ಅನುಸರಣೆ ಮಾಡೋದ್ರಿಂದ ನಮ್ಮ ವ್ಯಾಪಾರ ಅಭಿವೃದ್ಧಿಯತ್ತ ಸಾಗುತ್ತೆ. ಹಾಗಾಗಿನೇ ಲಕ್ಷ್ಮಿ ಕೈ ಹಿಡಿಬೇಕು, ಹಣ ಬರಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಹಾಗಾಗಿ ನಮ್ಮ ಎಲ್ಲ ಪ್ರಯತ್ನಗಳ ಜೊತೆಯಲ್ಲಿ ಈ ಒಂದು ಶುಭ ಮುಹೂರ್ತ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗುತ್ತೆ. ಇದನ್ನ ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ನಮ್ಮ ಹಿರಿಯರು ಹೇಳೋ ಪ್ರಕಾರ ನಾವು ವ್ಯಾಪಾರದಲ್ಲಾಗ್ಲಿ, ವ್ಯವಹಾರದಲ್ಲಾಗ್ಲಿ, ಉದ್ಯೋಗದಲ್ಲಾಗ್ಲಿ ಯಶಸ್ಸನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸ್ಮಾರ್ಟ್ ಆಗಿರಬೇಕು ಅನ್ನುವಂಥ ಒಂದು ವಿಚಾರ. ಅಂದ್ರೆ ಕಾಲಕ್ಕೆ ತಕ್ಕಂತೆ ನಾವು ವಿದ್ಯಮಾನಗಳನ್ನ ತಿಳ್ಕೊಳ್ತಾ ಇರಬೇಕು. ನಮ್ಮ ಸುತ್ತಮುತ್ತಲೂ ಏನು ನಡೀತಾ ಇದೆ ಅನ್ನುವಂಥ ಅರಿವು ನಮಗಿರಬೇಕು. ಹಾಗಾಗಿನೇ ಬಹಳ ಸೂಕ್ಷ್ಮತೆಯಿಂದ ನಾವು ಪರಿಸ್ಥಿತಿಯನ್ನ ಗಮನಿಸ್ತಾ ಇರಬೇಕಾಗತ್ತೆ. ಹಾಗೆ ಕೆಲವೊಂದು ಕ್ಷೇತ್ರಗಳಲ್ಲಿ, ಅದು ಯಾವುದೇ ಕ್ಷೇತ್ರ ಇರಲಿ, ಯಾವುದೇ ರಂಗ ಇರಲಿ, ಜನರ ನಾಡಿ ಮಿಡಿತವನ್ನ ಕೆಲವರು ತಿಳ್ಕೊಂಡಿರ್ತಾರೆ. ಅಂಥವರು ತುಂಬಾ ಇಂಟೆಲಿಜೆಂಟ್ ಆಗಿ ಇರ್ತಾರೆ. ಎದುರಾಳಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂಥವ್ರು ಅವರು. ಯಾಕೆಂದ್ರೆ ಅವರ ಚಲನವಲನಗಳನ್ನ ಸಂಪೂರ್ಣವಾಗಿ ಗಮನಿಸ್ತಾ ಇರ್ತಾರೆ. ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನ ನೋಡ್ತಾ ಇರ್ತಾರೆ. ಮತ್ತೆ ಅವರ ಮನದಾಳದ ವಿಚಾರವನ್ನ ಹೇಳ್ತಾರೆ. ಸುಲಭನಾಗಿ ಇಂಥದ್ದೇ ವಿಚಾರ ಇಂಥವರಿಂದ ಆಗತ್ತೆ ಅನ್ನುವಂಥದ್ದನ್ನ ಹೇಳುವಷ್ಟು ಒಂದು ಅನುಭವ ಅವರಿಗಿರುತ್ತೆ. ಅಥವಾ ಆ ಎದುರಾಳಿಯ ಮುಂದಿನ ನಡೆ ಹೇಗಿರುತ್ತೆ ಅನ್ನುವಂಥದ್ದನ್ನ ಸಾಕಷ್ಟು ಮೊದಲೇ ಹೇಳುವಂಥ, ಅಂದಾಜು ಮಾಡುವಂಥ ಒಂದು ಬುದ್ಧಿವಂತಿಕೆ ಅವರಲ್ಲಿರುತ್ತೆ. ಹಾಗಾಗಿನೇ ತುಂಬಾ ಚೆನ್ನಾಗಿ ಪ್ರಿಡಿಕ್ಟ್ ಮಾಡುವಂತಹ ಕೌಶಲ್ಯವನ್ನ ಅವರು ಹೊಂದಿರ್ತಾರೆ. ಆದರೆ ಇಂತಹ ಒಂದು ಕೌಶಲ್ಯ, ಇಂತಹ ಒಂದು ಸಾಮರ್ಥ್ಯ ಎಲ್ರಿಗೂ ಕೂಡ ಇರಲ್ಲ. ಆದರೆ ಜಾತಕದಲ್ಲಿ ಒಂದು ಕಾಂಬಿನೇಷನ್ ಇದ್ರೆ ಇದು ಕೂಡ ಸಾಧ್ಯವಾಗುತ್ತೆ. ಬೇರೆಯವರ ಸೈಕಾಲಜಿಯನ್ನು ಹೇಳುವಂಥ ಒಂದು ಸಾಮರ್ಥ್ಯ ಅಂಥವರಿಗೆ ಬರುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಅಲ್ಲಿ ಜಾತಕದಲ್ಲಿ ರಾಹು ಪ್ರಬಲನಾಗಿರ್ಬೇಕು. ಅಂದ್ರೆ ಲಗ್ನದಲ್ಲಿ ರಾಹು ಇರಬೇಕು, ಅಥವಾ ಲಗ್ನಾಧಿಪತಿಯ ಜೊತೆಯಲ್ಲಿ ರಾಹು ಇದ್ರೆ ಅವರು ಸೂಪರ್ ಸ್ಮಾರ್ಟ್ ಆಗಿರ್ತಾರೆ, ಒಂದು ಕೀನ್ ಅಬ್ಸರ್ವರ್ ಆಗಿರ್ತಾರೆ, ಎದುರಾಳಿಯನ್ನ ತೀವ್ರವಾಗಿ ಗಮನಿಸುವಂತವ್ರಾಗ್ತಾರೆ. ಅದೇ ಎದುರಾಳಿಯ ಮುಂದಿನ ನಡೆ ಏನಿದೆ ಅದನ್ನ ಮೊದಲೇ ಗ್ರಹಿಸುವಂತವ್ರಾಗ್ತಾರೆ. ಹಾಗಾಗಿ ಒಂದು ಸಿಕ್ಸ್ತ್ ಸೆನ್ಸ್ ಅನ್ನುವಂಥದ್ದು ಇವರಿಗೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಹಾಗಾಗಿನೇ ಅವರು ಪತ್ತೇದಾರರಾಗಿರುವಂಥದ್ದು, ವಿಜ್ಞಾನಿಗಳಾಗಿರುವಂಥದ್ದು, ಡಿಪ್ಲೊಮ್ಯಾಟಿಕ್ ಆಗಿ ಒಂದು ರಾಯಭಾರ ಸ್ಥಾನದಲ್ಲಿ ಇರುವಂಥವ್ರು. ಇದನ್ನೆಲ್ಲ ಸೂಚಿಸುವಂತಹ ಗ್ರಹ ಅಂದ್ರೆ ಒಂದು ಪತ್ತೇದಾರಿಕೆಯನ್ನ, ಈ ಡಿಪ್ಲೊಮಸಿಯನ್ನ ಸೂಚಿಸುವಂತಹ ಗ್ರಹ ಅಂತ ಹೇಳಿದ್ರೆ ಅದು ರಾಹು. ಹಾಗೆ ಈಗ ಹೇಳಿದಂತಹ ಎಲ್ಲ ವಿಚಾರಗಳಲ್ಲೂ ಕೂಡ ಯಶಸ್ಸು ಸಿಕ್ಬೇಕು ಅಂತ ಹೇಳಿದ್ರೆ ತುಂಬಾ ಅಬ್ಸರ್ವೇಷನ್ ಅನ್ನುವಂಥದ್ದು ಮುಖ್ಯ. ತುಂಬಾ ಗಮನ ಇಟ್ಟು ನೋಡ್ತಾ ಇರಬೇಕು. ಅದರಲ್ಲೂ ಜಾತಕನಿಗೆ 30 ವರ್ಷವಾಗುವ ಮೊದಲು ಸಂಪೂರ್ಣವಾಗಿ 18 ವರ್ಷ ರಾಹು ದಶೆ ಏನಾದರೂ ಸಿಕ್ಬಿಟ್ಟಿದ್ರೆ ಅವರು ತುಂಬಾ ಸ್ಮಾರ್ಟ್ ಆಗಿರ್ತಾರೆ. ಅಂದ್ರೆ ಅಂದಾಜನ್ನ ಅರಿಯುವಂತಹ ಕಲೆ ಅವರಿಗೆ ಸಿದ್ಧಿಸಿರುತ್ತೆ.
ಹಾಗಾಗಿನೇ ಈ ದಶಾ ಕಾಲದಲ್ಲಿ 30 ವರ್ಷದ ಒಳಗೆ ನಮಗೆ ಒಂದು ರಾಹು ದೇಶ ಬಂದಿರಬೇಕು. ಅದರಲ್ಲೂ ಈ ರಾಹು ದೇಶ ಇರುವಂಥದ್ದು 18 ವರ್ಷ. ಅದು ಪೂರ್ಣವಾಗಿ ನಾವು ಅನುಭವಿಸಿದ್ರೆ 30 ವರ್ಷದ ನಂತರದಲ್ಲಿ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಹಾಗೆ ಇಂತಹ ಒಂದು ಟ್ಯಾಲೆಂಟ್ ಏನಿದೆ ಇದನ್ನ ಅವರು ಸದುಪಯೋಗ ಪಡಿಸ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಮಾನಸಿಕ ರೋಗಿಗಳಾಗ್ತಾರೆ, ಮಾನಸಿಕ ಕಿರಿಕಿರಿಯನ್ನು ಅನುಭವಿಸುವಂತಾಗತ್ತೆ. ಹಾಗಾಗಿನೇ ಇಲ್ಲಿ ರಾಹು ದಶ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ವ್ಯಕ್ತಿ ಅನುಭವಿಸಿದಾಗ ಅವರ ಅನುಭವಗಳು ಹೆಚ್ಚಾಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ತಮ್ಮ ಒಂದು ಜಾತಕದಲ್ಲಿ ದಶಾ ಕಾಲಗಳು ಯಾವ ಯಾವ ಸಂದರ್ಭದಲ್ಲಿ ಬಂದಿದೆ ಅನ್ನುವಂಥ ವಿಚಾರಗಳನ್ನು ನೋಡ್ಕೊಳ್ಳಿ. ಅದರ ಬಗ್ಗೆ ನಿಮಗೆ ಮಾಹಿತಿಗಳು ಬೇಕಾದ್ರೆ ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ಇತ್ಯಾದಿಗಳನ್ನ ಈ ವಾಟ್ಸ್ಆಪ್ ನಂಬರ್ಗೆ ತಿಳಿಸಿ ನಿಮ್ಮ ದಶಾ ವರ್ಷಗಳನ್ನ, ಅಂತರ್ದಶೆಯನ್ನ, ಭುಕ್ತಿಯ ವಿಚಾರಗಳನ್ನ ತಿಳಿಸೋಣ. ಅಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರ ಅಥವಾ ನೀವು ಮಾಡುವಂತಹ ಚಟುವಟಿಕೆಗಳು, ನಿಮ್ಮ ವಿವಾಹ, ಹಾಗೆ ನಿಮ್ಮ ಬದುಕು, ನಿಮ್ಮ ಸಂತಾನ, ನಿಮ್ಮ ಆರೋಗ್ಯ ಇತ್ಯಾದಿ ವಿಚಾರಗಳು ಇದರಲ್ಲಿ ಪ್ರತಿಫಲನಗೊಳ್ಳುತ್ತೆ. ಅದನ್ನ ನೀವು ಸುಲಭವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಬೇಕಾದಂತಹ ಒಂದು ಪರಿಹಾರಗಳನ್ನ ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಳ್ಬಹುದು. ಇಲ್ಲ ಅದನ್ನ ಎದುರಿಸಲಿಕ್ಕೆ ನಿಮ್ಗೆ ಮಾರ್ಗೋಪಾಯ ಕಂಡು ಬರುತ್ತೆ. ಇದನ್ನ ನೀವು ನಂಬಿಕೆಯಿಂದ ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳಿದೆ, ಅಡೆತಡೆಗಳು ಉಂಟಾಗ್ತಾ ಇದೆ ಅನ್ನುವಂಥ ಒಂದು ಶಂಕೆ, ಅನ್ನುವಂಥ ಒಂದು ಅನುಮಾನ ದೂರ ಆಗುವಂತಹ ದಿನ ಇದು. ಹಾಗಾಗಿ ಅಂಥ ಅನುಮಾನಗಳನ್ನು ನೀವು ದೂರ ಇಟ್ಟಾಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಬೆಳೆಯುತ್ತೆ. ಆಗ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಜರುಗತ್ತೆ. ಇದು ನಿಮ್ಮ ಗುಟ್ಟು. ಯಾಕೆ ಅಂತ ಹೇಳಿದ್ರೆ ಈ ದಿನ ಹಠ ಮಾಡಿ ಆದರೂ ಕೂಡ ಕೆಲಸವನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ಛಲದ ಸ್ವಭಾವ ಇದೆ. ಹಾಗೆ ಈ ದಿನ ಮಿತವಾದ ಆಹಾರವನ್ನು ಸೇವನೆ ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ದಿನದ ಪ್ರಯಾಣ ಬಹಳ ದೂರದ ಪ್ರಯಾಣ. ಆದರೆ ಈ ಪ್ರಯಾಣದ ಆಯಾಸದ ಜೊತೆಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ತುಂಬ ಅನುಭವವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿರೀಕ್ಷಿತ ರೀತಿಯಲ್ಲಿ ಲಾಭ ಸಿಕ್ಕತ್ತೆ. ಅದರಲ್ಲೂ ನಿಮ್ಮ ಹಿರಿಯರಿಂದ, ನಿಮ್ಮ ಕುಟುಂಬಸ್ಥರ ನೆರವಿನಿಂದ ಹೆಚ್ಚು ಲಾಭವನ್ನು ಕೂಡ, ಅನುಕೂಲವನ್ನು ಕೂಡ ಈ ದಿನ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಚರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸುವಂಥದ್ದು. ಈಗಾಗಲೇ ಚರ್ಮಕ್ಕೆ ತೊಂದರೆಯಾಗಿದ್ದರೆ ಅದಕ್ಕೆ ಒಂದು ಸಿದ್ಧೌಷಧಿಯನ್ನು ಕಂಡುಕೊಳ್ಳುವಂಥದ್ದು, ಅಥವಾ ಈ ದಿನ ನಿಮ್ಮ ಒಂದು ಪ್ರವಾಸದಿಂದ, ಪ್ರಯಾಣದಿಂದ, ಒರಟುತನದಿಂದ ಚರ್ಮಕ್ಕೆ ಸ್ವಲ್ಪ ಘಾಸಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗೃತಿಯಾಗಿರಿ. ಹಾಗೆ ಈ ದಿನ ಎಲ್ಲವನ್ನೂ ಕೂಡ ನಿಮ್ಮ ಪರವಾಗಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗುತ್ತೆ. ನಿಮ್ಮ ಮೂಗಿನ ನೇರಕ್ಕೆ ಇರಬೇಕು, ನಿಮ್ಮ ಮಾತು ನಡಿಬೇಕು ಅನ್ನುವಂಥ ವಿಚಾರಧಾರೆಗಳು ಬಹಳಷ್ಟು ಮಟ್ಟಿಗೆ ಇರುತ್ತೆ. ಆದರೆ ಕುಟುಂಬದಲ್ಲಿ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥದ್ದು ತುಂಬ ಮುಖ್ಯ. ಇನ್ನು ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕಾಗಿ ಸ್ವಲ್ಪ ಓಡಾಟ, ಸ್ವಲ್ಪ ಪ್ರಯತ್ನ ಅನ್ನುವಂಥದ್ದು ಕೂಡ ಇದೆ. ಇದರಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಿ. ಆದರೆ ಪ್ರಯತ್ನವನ್ನು ಮಾತ್ರ ಬಿಡಬೇಡಿ, ಮುಂದುವರಿಸ್ತಾ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಸಂಪೂರ್ಣವಾಗಿ ತೃಪ್ತಿ ಸಿಕ್ಕಲ್ಲ. ಅದರಲ್ಲೂ ಕೆಲವು ಕೆಲಸ ಕಾರ್ಯಗಳಲ್ಲಿ ಅರ್ಧಂಬರ್ಧ ಫಲಿತಾಂಶಗಳು ಬರುತ್ತೆ, ಮಿಶ್ರ ಫಲಗಳು ಇರುವಂತಹ ದಿನ. ಹಾಗೆ ದಿನದ ಆರಂಭ ಚೆನ್ನಾಗಿದೆ, ತುಂಬ ಉತ್ಸಾಹದಲ್ಲಿರ್ತೀರಿ. ಆದರೆ ಬರುತ್ತಾ ನಿಮ್ಮ ಕೆಲಸ ಕಾರ್ಯಗಳ ಒತ್ತಡದಿಂದ ಕೆಲವು ಕೆಲಸಗಳನ್ನು ಅರ್ಧಕ್ಕೆ ನಿಲ್ಲಿಸುವಂಥದ್ದು ಕೂಡ ಇರುತ್ತೆ. ಇದು ನಿಮ್ಮ ಶಕ್ತಿ, ಸಾಮರ್ಥ್ಯ, ಮುಂದಾಲೋಚನೆ ಇದರ ಕೊರತೆಯಿಂದ ಅನುಭವಿಸಬೇಕಾಗಿರುವಂಥದ್ದು. ಅದಕ್ಕಾಗಿಯೇ ಈ ದಿನ ಆದಷ್ಟು ಕಡಿಮೆ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮಗೆ ಯಾವುದು ಸಾಧ್ಯ, ನಿಮ್ಮ ಸಾಮರ್ಥ್ಯದೊಳಗೆ ಯಾವುದಿದೆ ಅಂಥದ್ದನ್ನೇ ಆಯ್ಕೆ ಮಾಡಿಕೊಂಡು ಅದನ್ನು ಮುಂದುವರಿಸಿ. ಹಾಗೆ ಈ ದಿನ ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ಮಿತವಾದ ಮಾತುಗಳನ್ನು ಆಡುವಂಥ ಒಂದು ಪ್ರಸಂಗ ಬರ್ಬೋದು. ಹಾಗೆ ವಾಹನ ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಸುರಕ್ಷಿತವಾಗಿರಿ. ಹಾಗೆ ಈ ದಿನ ಆಪ್ತರಿಂದ ನಿಮಗೆ ಉತ್ತಮವಾದಂತಹ ಉಡುಗೊರೆ, ಏನೋ ಒಂದು ಬಹುಮಾನ, ಏನೋ ಒಂದು ಒಳ್ಳೆಯ ಸುದ್ದಿ ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ಒಂದು ಉದ್ಯೋಗಕ್ಕೆ, ಕೆಲಸ ಕಾರ್ಯಗಳಿಗೆ ಬೇಕಾದಂತಹ ಒಂದು ಸಪೋರ್ಟ್ ಅನ್ನುವಂಥದ್ದು ನಿಮ್ಮ ಸ್ನೇಹಿತರಿಂದ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಯಾವುದೇ ಕೆಲಸದಲ್ಲಿ, ಯಾವುದೇ ಜವಾಬ್ದಾರಿಯಲ್ಲಿ
ತೃಪ್ತಿ ಇಲ್ಲ. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನಿಮಗೆ ಸಂಪೂರ್ಣವಾದಂತಹ ಅತೃಪ್ತಿ, ಕೆಲವೊಮ್ಮೆ ನಿರಾಸೆ ಇರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಯಾರ ಜೊತೆಯಾದರೂ ಕೂಡ ಬೆರಿಬೇಕು, ಸಮಯ ಕಳಿಬೇಕು, ಕಷ್ಟ ಸುಖಗಳನ್ನು ಹಂಚಿಕೊಳ್ಬೇಕು, ಹೃದಯ ವೇದನೆಯನ್ನು ನಿವೇದನೆ ಮಾಡಿಕೊಳ್ಬೇಕು. ಇಂತಹ ವಿಚಾರಗಳು ಈ ದಿನ ಮನಸ್ಸಿನಲ್ಲಿರುತ್ತೆ. ಆದರೆ ಅದಕ್ಕೆ ಸೂಕ್ತವಾದಂತಹ ಒಂದು ವೇದಿಕೆಯಾಗಲಿ ಸೂಕ್ತವಾದ ವ್ಯಕ್ತಿಯಾಗಲಿ ಸಕಾಲಕ್ಕೆ ಸಿಕ್ಕಲ್ಲ. ಹಾಗಾಗಿ ಈ ದಿನ ಪ್ರಯತ್ನ ನಿಮಗೆ ಪ್ರಯತ್ನವಾಗಿಯೇ ಮುಂದುವರಿಯುತ್ತೆ. ಜೊತೆಗೆ ಮನೆಗೆ ಬಂದರೆ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಕುಟುಂಬಸ್ಥರಿಂದ, ಮಕ್ಕಳಿಂದ ಒಂದು ಕಿರಿಕಿರಿ ಉಂಟಾಗುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗೃತಿಯಾಗಿರಿ. ಹಾಗೆ ನಿಮ್ಮ ಉತ್ತರವನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಬೇಕಾದಂತಹ ಸಂದರ್ಭ ಬರ್ಬೋದು. ಆತ್ಮಾವಲೋಕನಕ್ಕೆ ಅವಕಾಶ ಇರುವಂತಹ ಸಂದರ್ಭಗಳು ಸ್ವಲ್ಪ ಜಾಗ್ರತೆಯಿಂದ ನೀವು ತೀರ್ಮಾನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ನಿರೀಕ್ಷಿತ ಫಲಿತಾಂಶಗಳು ಸಿಕ್ಕುವಂತಹ ದಿನ. ನೀವು ಅಂದುಕೊಂಡಂತಹ ಒಂದು ಸೌಲಭ್ಯವನ್ನು, ಅನುಕೂಲತೆಯನ್ನು ಪಡ್ಕೊಳ್ತೀರಿ. ತುಂಬ ಕಂಫರ್ಟ್ ಝೋನಲ್ಲಿರುವಂಥವ್ರು. ಹಾಗಾಗಿ ಎಲ್ಲೂ ಕೂಡ ನಿಮಗೆ ತೊಂದರೆ ಆಗಲ್ಲ. ಎಲ್ಲ ಕಡೆ ಅನುಕೂಲಗಳು ಇರುತ್ತೆ. ಗ್ರಹ ಸ್ಥಾನಗಳು ಕೂಡ ನಿಮಗೆ ಅನುಕೂಲಕರವಾದಂಥ ಸ್ಥಿತಿಯಲ್ಲಿದೆ. ಆದ್ದರಿಂದಲೇ ನಿಮ್ಮ ಪ್ರಯತ್ನ ತುಂಬ ಯಶಸ್ವಿಯಾಗುವಂಥ ಸೂಚನೆಗಳು ಕಾಣಿಸ್ತಾ ಇದೆ. ಹಾಗೆ ಈ ದಿನ ನೌಕರರ ವಿಚಾರಕ್ಕೆ ಸ್ವಲ್ಪ ಸಿಟ್ಟುಗೊಳ್ಳುವಂಥದ್ದು, ಎಲ್ಲ ಒಂದು ಕಡೆ ಕೋಪ, ನಿಮ್ಮ ಸಹೋದ್ಯೋಗಿಗಳ ಜೊತೆ ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವರ ಜೊತೆಯಲ್ಲಿ ಈ ದಿನ ಸ್ವಲ್ಪ ಅಸಮಾಧಾನ ಉಂಟಾಗುವಂಥದ್ದು ಕೂಡ ಇದೆ. ಆದರೆ ಈ ದಿನ ಪರಿಸ್ಥಿತಿಯನ್ನು ಸ್ವಲ್ಪ ತಿಳಿದು ನೋಡಬೇಕು. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಒಂದು ಪ್ರಭುತ್ವ ಏನಿದೆ, ನಿಮ್ಮ ಸಾಮರ್ಥ್ಯ ಏನಿದೆ, ಆತ್ಮವಿಶ್ವಾಸ ಏನಿದೆ, ಅದನ್ನು ನೀವು ಈ ದಿನ ಹೊರಗೆ ಹಚ್ಚುವಂಥ ಸಂದರ್ಭ ಬರಬಹುದು. ಗೆದ್ದು ಸಣ್ಣವರಾಗೋದಕ್ಕಿಂತ ಸೋತು ದೊಡ್ಡವರಾಗಬೇಕು ಅಂತ ಹಿರಿಯರು ಹೇಳ್ತಾರೆ. ಆಗ ಈ ಜೀವನದ ಘಟನೆ ಶಾಶ್ವತವಾಗಿ ಉಳಿಯುತ್ತೆ, ನೆಮ್ಮದಿ ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ನೀವು ಈ ದಿನ ಮನದಟ್ಟು ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಸೋತರೂ ಪರವಾಗಿಲ್ಲ, ಆ ಸೋಲಲ್ಲೂ ನೀವು ಗೆಲುವನ್ನು ಕಾಣುವಂಥ ಅವಕಾಶಗಳು ಈ ದಿನ ಇದೆ. ಹಾಗೆ ಈ ದಿನ ನೀವು ವೈದ್ಯರನ್ನು ಸಂಪರ್ಕ ಮಾಡುವಂಥದ್ದು, ಅದು ನಿಮ್ಮ ಅನಾರೋಗ್ಯ ಪರಿಸ್ಥಿತಿಗಾಗಲಿ ಕುಟುಂಬಸ್ಥರ ಅನಾರೋಗ್ಯ ಪರಿಸ್ಥಿತಿಗಾಗಲಿ ಈ ದಿನ ಸ್ವಲ್ಪ ಔಷಧೋಪಚಾರ, ವೈದ್ಯರು, ಓಡಾಟ, ಸಂಚಾರ ಅನ್ನುವಂಥದ್ದು ಈ ದಿನ ಇರುತ್ತೆ. ಖರ್ಚು ವೆಚ್ಚಗಳು ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರು ನಿಮ್ಮಿಂದ ಧನ ಸಹಾಯ ಕೇಳುವಂಥ ಒಂದು ಸಂದರ್ಭ ಬರಬಹುದು. ಹಾಗಾಗಿ ನಿಮ್ಮ ಬಳಿ ಬಂದು ನಿಮ್ಮ ಸಹಾಯವನ್ನು ನಿರೀಕ್ಷೆ ಮಾಡಬಹುದು. ಸ್ವಲ್ಪ ಇತಿಮಿತಿ ಒಳಗೆ ಅವರಿಗೆ ಸಹಾಯ ಮಾಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಆದರೆ ನಿಮ್ಮ ಹಿತಶತ್ರುಗಳ ಬಗ್ಗೆ ಮಾತ್ರ ಈ ದಿನ ಸ್ವಲ್ಪ ಜಾಗೃತರಾಗಿರಬೇಕು. ಮೇಲ್ನೋಟಕ್ಕೆ ಒಳ್ಳೆಯ ಮಾತನ್ನಾಡ್ತಾರೆ, ಆದರೆ ಅವರ ಆಂತರ್ಯದಲ್ಲಿ ಇರುವಂಥ ಒಂದು ಹಿಡನ್ ಅಜೆಂಡಾನೇ ಬೇರೆ ರೀತಿಯಲ್ಲಿರುತ್ತೆ. ಸ್ವಲ್ಪ ಸೂಕ್ಷ್ಮವಾಗಿರುವಂಥ ವಿಚಾರ ಇದು. ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕೂಡ ತುಂಬ ಉತ್ಸಾಹದ ದಿನ, ಸಂತೋಷದ ದಿನ, ಎನರ್ಜಿ ಇರುವಂಥ ದಿನ, ಓಡಾಟ ಇದೆ. ಹಾಗೆ ನಿಮ್ಮ ಒಂದು ಸ್ವಂತ ಕೆಲಸಕ್ಕೂ ಕೂಡ ಈ ದಿನ ಪ್ರಯಾಣ ಅನ್ನುವಂಥದ್ದು ಇದೆ. ಹಾಗಾಗಿ ಆ ಪ್ರಯಾಣ ನಿಮಗೆ ಶುಭವನ್ನು, ಲಾಭವನ್ನು ತರುವಂಥ ಸಂದರ್ಭಗಳು ಜಾಸ್ತಿ ಇದೆ. ಹಾಗೆ ಈ ದಿನ ಹಿರಿಯರಿಂದ ನಿಮಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಕ್ಕುವಂಥದ್ದು ಕೂಡ ಇದೆ. ಅದೇ ಜೊತೆಗೆ ಕುಟುಂಬಕ್ಕೆ ನಿಮ್ಮಿಂದ ಆಗಬೇಕಾಗಿರುವಂತಹ ಕೆಲವು ಜವಾಬ್ದಾರಿ ಕೆಲಸಗಳು, ಕಾರ್ಯಗಳು ಕೂಡ ನಿಮಗೆ ತಿಳುವಳಿಕೆಗೆ ಬರುತ್ತೆ. ಆ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸ್ತೀರಿ. ಹಾಗೆ ಈ ದಿನ ನಿರೀಕ್ಷಿತ ಬಂಧುಗಳ ಆಗಮನ ಆಗುವಂಥದ್ದು. ಬಂಧುಗಳ ಜೊತೆಯಲ್ಲಿ ಮಾತಿನ ಚಕಮಕಿಗೆ ಅವಕಾಶವನ್ನು ಕೊಡಬೇಡಿ, ಆರ್ಗ್ಯುಮೆಂಟ್ಗೆ ಹೋಗಬೇಡಿ ಈ ದಿನದಲ್ಲಿ. ಏಕೆಂದರೆ ಈ ದಿನ ನಿಮ್ಮ ಮಾತು ಬಹಳ ಶಾರ್ಪ್ ಆಗಿರುವಂಥದ್ದು, ಕಠಿಣವಾದ ಶಬ್ದಗಳು ಬರುತ್ತೆ. ಏಕೆಂದರೆ ನೀವು ಖಂಡಿತವಾದಿ ಲೋಕ ವಿರೋಧಿ ಅಂತ ಹೇಳ್ತಾರೆ, ಆ ರೀತಿಯಲ್ಲಿ ಸತ್ಯವನ್ನು ಹೇಳ್ತೀರಿ. ಆದರೆ ಆ ಸತ್ಯವನ್ನು ಅರಗಿಸಿಕೊಳ್ಳುವಂಥ ಜನ ಈ ದಿನ ನಿಮಗೆ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ಮಾತಿನಲ್ಲೂ ಕೆಲವು ಲೋಪದೋಷಗಳನ್ನು ಕಂಡುಹಿಡಿಯುವಂಥದ್ದು, ಮಾತಿನಲ್ಲಿ ಅನರ್ಥವನ್ನು ಹುಡುಕುವಂಥ ಒಂದು ಸ್ವಭಾವ ಬೇರೆಯವರಿಗಿರೋದ್ರಿಂದ ಈ ದಿನ ಆದಷ್ಟು ಮಾತನ್ನು ಕಡಿಮೆ ಮಾಡಿಕೊಳ್ಳಿ, ಮೌನವಾಗಿರಿ. ಸಮಯ ಇದ್ದರೆ ಮಾತ್ರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ನಿಮ್ಮ ಮಕ್ಕಳ ಸಲುವಾಗಿ ಕೆಲವೊಂದು
ವಿಶಿಷ್ಟವಾದಂತಹ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಅವರ ಓದು, ಅವರ ಭವಿಷ್ಯ, ಅವರ ಒಂದು ಜೀವನದ ಬಗ್ಗೆ ಈ ದಿನ ನೀವು ಹೆಚ್ಚು ವಿಚಾರಪೂರ್ವಕವಾಗಿ ಕೆಲಸವನ್ನು ಮಾಡುವಂಥದ್ದು ಅಥವಾ ಆ ಒಂದು ನಿಟ್ಟಿನಲ್ಲಿ ತೀರ್ಮಾನವನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನ್ಯಾಯಾಲಯದಲ್ಲಿ ಏನಾದರೂ ಯಾವುದೇ ರೀತಿಯ ಒಂದು ಲಿಟಿಗೇಷನ್ಸ್ ಅನ್ನುವಂಥದ್ದು ಅಥವಾ ನ್ಯಾಯಾಲಯದ ಕಾರ್ಯಗಳೇನಾದರೂ ಇದ್ದರೆ ಸ್ವಲ್ಪ ನಿಧಾನ ಆಗ್ಬೋದು. ಹಾಗಾಗಿ ಈ ದಿನ ನಿಮ್ಮ ಕೆಲಸಗಳ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಮುಂದುವರಿರಿ. ಹಾಗೆ ಈ ದಿನದಲ್ಲಿ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಇದೆ, ಸುಧಾರಣೆ ಇದೆ. ಇದು ಮನಸ್ಸಿಗೆ ಸ್ವಲ್ಪ ಸಮಾಧಾನವನ್ನು ತರುವಂಥದ್ದು. ಕೆಲವರಿಗೆ ತಾಯಿಯವರಿಂದಲೇ ಈ ದಿನ ಉತ್ತಮ ಒಂದು ಸಹಕಾರ ಸಿಕ್ಕುವಂಥದ್ದು, ಧನ ಸಹಾಯ ಆಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ನೀವು ದುರ್ಗಾದೇವಿಯ ದರ್ಶನ ಮಾಡಿ, ಪಾರ್ವತಿ ದೇವಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಲಕ್ಷ್ಮಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಟ್ಟಾರೆ ತಾಯಿ ಸಮಾನರಾದಂಥವರ ಸೇವೆ ಮಾಡಿ, ಶುಶ್ರೂಷೆ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಚಿಂತೆ ವಿಪರೀತವಾಗಿ ಕಾಡುತ್ತೆ. ಮರೆಯಬೇಕು ಅಂದರೂ ಸಾಧ್ಯ ಆಗಲ್ಲ. ಮೇಲಿಂದ ಮೇಲೆ ಆ ಒಂದು ವಿಚಾರ ಗಮನಕ್ಕೆ ಬರ್ತಾ ಇರುತ್ತೆ. ಚಿಂತೆಯ ರೂಪದಲ್ಲಿ ಅದು ನಿಮ್ಮನ್ನು ಕಾಡಿಸುತ್ತೆ, ಪೀಡಿಸುತ್ತೆ. ಆದರೆ ಅದನ್ನು ಯಾರಿಗೂ ಹೇಳಿಕೊಳ್ಳಿಕ್ಕೆ ಆಗಲ್ಲ. ಕೆಲವು ಆಪ್ತ ಸ್ನೇಹಿತರ ಜೊತೆಯಲ್ಲಿ ಈಗಾಗಲೇ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ಎಲ್ಲೋ ಒಂದು ಕಡೆ ನಿಮಗೆ ಸೂಕ್ತವಾದಂತಹ ಸಲಹೆ ಈ ದಿನ ಸಿಕ್ಕುವಂಥದ್ದು ಕೂಡ ಇದೆ. ಆದರೆ ಅದನ್ನು ಕೂಡ ಜಾರಿಗೊಳಿಸುವಂಥದ್ದು, ಅನುಷ್ಠಾನಗೊಳಿಸುವಂಥ ನಿಟ್ಟಿನಲ್ಲಿ ಈ ದಿನ ನಿಮ್ಮ ಅಸಮರ್ಥತೆ ಎದ್ದು ಕಾಣುತ್ತೆ. ಒಟ್ಟಾರೆ ಈ ದಿನದ ಕೆಲಸ ಕಾರ್ಯಗಳು ಅರ್ಧಂಬರ್ಧ ಆಗುವಂಥದ್ದು ಮನಸ್ಸಿಗೆ ಯಾವುದೇ ರೀತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ತೃಪ್ತಿಯನ್ನು ತರಲ್ಲ. ಹಾಗೆ ಹಣದ ವಿಚಾರದಲ್ಲಿ ಈ ದಿನ ತಲೆ ಕೆಡಿಸ್ಕೊಳ್ಳುವಂಥದ್ದು, ಅದರಲ್ಲೂ ವಿಧಿ ಬರಹದಂತೆ ಆಗತ್ತೆ ಅನ್ನುವಂಥ ಒಂದು ಅಸಮಾಧಾನ ಆಗಲಿ, ಅಂಥ ಒಂದು ಹತಾಶ ಮನೋಭಾವ ಆಗಲಿ ಈ ದಿನ ನಿಮಗೆ ಆಗುವಂಥದ್ದು ಇದೆ. ಇದೆಲ್ಲ ಅನುಭವ ನಿಮಗೆ. ಹಾಗಾಗಿನೇ ಜೀವನದಲ್ಲಿ ಗೆದ್ದವರಷ್ಟೇ ಬದುಕಿನ ಪಾಠವನ್ನು ಹೇಳಬೇಕಾಗಿಲ್ಲ, ಸೋತವರು ಕೂಡ ಅದಕ್ಕಿಂತ ಚಂದದ ಪಾಠವನ್ನು ಹೇಳ್ತಾರೆ. ಅಂಥ ಒಂದು ಸ್ಥಿತಿಯಲ್ಲಿ ನೀವಿದ್ದೀರಿ. ಏಕೆಂದರೆ ಕೆಲವೊಂದು ವಿದ್ಯಮಾನಗಳಲ್ಲಿ ಆಗಿರುವಂಥ ಸೋಲು, ಅದರಿಂದ ಕಲಿತಂತಹ ಪಾಠ, ಆಗಿರುವಂಥ ಅನುಭವ, ಇದನ್ನು ಬಹಳ ಚೆನ್ನಾಗಿ ನೀವು ವಿವರಿಸುವಂಥದ್ದು ಕೂಡ ಈ ದಿನ. ಆ ರೀತಿಯಲ್ಲಿ ಮಾರ್ಗದರ್ಶನ ಮಾಡುವಂಥ ಒಂದು ಸ್ಥಾನಮಾನ ಕೂಡ ನಿಮಗೆ ಬರುವಂಥದ್ದು ಕೂಡ ಇದೆ. ಆದರೆ ಈ ದಿನದಲ್ಲಿ ಪ್ರಯಾಣದ ಸಮಯದಲ್ಲಿ ನಿಮ್ಮ ಅಮೂಲ್ಯ ವಸ್ತುಗಳು ಕಳೆದು ಹೋಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಕೆಲವು ಬೆಲೆ ಬಾಳುವ ವಸ್ತುಗಳನ್ನು, ದಾಖಲೆ ಪತ್ರಗಳನ್ನು ಈ ದಿನ ಸ್ವಲ್ಪ ಜೋಪಾನವಾಗಿ ನೋಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಸ್ತ್ರೀಯರ ಬಗ್ಗೆ ಹೊಸ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಒಂದು ಕುತೂಹಲ, ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರಿರ್ಬೋದು ಅಥವಾ ಯಾರೇ ಆದರೂ ಕೂಡ ಸ್ತ್ರೀ ವರ್ಗದವರಿಂದ ಹೆಚ್ಚು ಮಾಹಿತಿಗಳನ್ನು ಕಲೆ ಹಾಕುವಂಥದ್ದು ಕೂಡ ಈ ದಿನ ಇದೆ. ಒಟ್ಟಾರೆ ನಿಮ್ಮ ಕುತೂಹಲ, ಕ್ಯೂರಿಯಾಸಿಟಿ ಈ ಒಂದು ನಿಟ್ಟಿನಲ್ಲಿ ಹೆಚ್ಚಾಗಿರುವಂಥದ್ದು ಇದೆ. ಹಾಗೆ ನಿಮ್ಮ ಬಂಧುಗಳ ಸಹಾಯದಿಂದ ಕೆಲವೊಂದು ಅನುಕೂಲತೆಗಳು ಪ್ರಾಪ್ತಿಯಾಗತ್ತೆ. ಒಟ್ಟಾರೆ ಈ ದಿನ ತುಂಬ ಆರಾಮವಾಗಿರಬೇಕು, ಅನುಕೂಲಕರವಾಗಿರಬೇಕು ಅನ್ನುವಂಥ ಪ್ರಯತ್ನ ಇದೆ. ಆದರೆ ಈ ದಿನ ನಿಮ್ಮ ಸೋಮಾರಿತನ ಅಂಥ ಪ್ರಯತ್ನವನ್ನು ಮೊಟಕುಗೊಳಿಸ್ಬಿಡುತ್ತೆ. ಅದರಿಂದ ಸ್ವಲ್ಪ ಚುರುಕಾಗಿರಿ, ಲವಲವಿಕೆಯಿಂದ ಇರಿ. ಯಾವುದೇ ಸನ್ನಿವೇಶವನ್ನು ಎದುರಿಸುವಂಥ ಧೈರ್ಯವನ್ನು ಹೊಂದಬೇಕಾಗತ್ತೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಪೂಜೆ ಮಾಡಿ, ಸ್ಮರಣೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಶಿವನಾಮ ಸ್ಮರಣೆಯನ್ನು ಮಾಡುವಂಥದ್ದನ್ನು ಮಾಡಿ, ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ತಾಳ್ಮೆ ಬೇಕು. ಏಕೆಂದರೆ ಹಿರಿಯರು ಹೇಳುವಂಥದ್ದು ಮಿರಾಕಲ್ ಆಲ್ವೇಸ್ ಹ್ಯಾಪನ್ಸ್ ಇನ್ ದ ಲಾಸ್ಟ್ ಮೊಮೆಂಟ್ ಅನ್ನೋವಂಥದ್ದು. ಏಕೆಂದರೆ ಕೊನೆಯ ಗಳಿಗೆಯಲ್ಲೇ ಏನೋ ಒಂದು ಪರಿವರ್ತನೆ ಆಗುತ್ತೆ, ಏನೋ ಒಂದು ಬದಲಾವಣೆ ಆಗುತ್ತೆ. ಹಾಗಾಗಿ ನಿಮ್ಮ ಕುತೂಹಲ ತಣಿಸುವಂತಹ ಒಂದು ಘಟನೆ ಆಗುವಂಥದ್ದು ಕೊನೆಯಲ್ಲಿ. ಆದರೆ ಅಲ್ಲಿಯವರೆಗೂ ಕೂಡ ನಿಮ್ಮ ತಾಳ್ಮೆ, ನಿಮ್ಮ ಸಂಯಮ, ನಿಮ್ಮ ಸಹನೆ ಅನ್ನುವಂಥದ್ದನ್ನು ಕಾಯ್ದುಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕ್ರಿಯಾಶೀಲತೆಗೆ ಬೇಕಾದಂಥ ಒಂದು ಕ್ರಮವನ್ನು ನೀವು ಅನುಸರಣೆ ಮಾಡಬೇಕು. ಆಕ್ಟಿವ್ ಆಗಿರಬೇಕು, ಚಟುವಟಿಕೆಯಿಂದ ಇರಬೇಕು. ಅದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ. ಅದನ್ನು ನೀವು ಸಮಯ ಅರಿತು ಮಾಡಬೇಕಾಗತ್ತೆ. ಇನ್ನು ಈ ದಿನ ವಾಹನದಿಂದ ನಿಮಗೆ ಅಲ್ಪ ಲಾಭ ಆಗುವಂಥದ್ದು.
ಹಾಗಾಗಿ ನಿಮ್ಮ ಪ್ರಯಾಣ ಆಗಲಿ, ನಿಮ್ಮ ಪ್ರವಾಸ ಆಗಲಿ ಅಷ್ಟೊಂದು ಲಾಭವನ್ನು ತರಲ್ಲ. ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ಪ್ರಯಾಣ ಮಾಡಿ. ಆದಷ್ಟು ದೂರದ ಪ್ರವಾಸ ಅನ್ನುವಂಥದ್ದನ್ನ ಸ್ವಲ್ಪ ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಓಡಾಟ ನಿಮಗೆ ತುಂಬ ಆಯಾಸವನ್ನು ತರುತ್ತೆ. ಅದರಲ್ಲೂ ಈ ದೇಹಾಲಸ್ಯ ಉಂಟಾಗುವಂಥದ್ದು, ಇದು ಆರೋಗ್ಯದ ಮೇಲೆ ಪರೋಕ್ಷವಾದ ಪರಿಣಾಮವನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ಒಂದು ಸಣ್ಣ ಪ್ರಯಾಣ ಕೂಡ ಈ ದಿನ ನಿಮಗೆ ತ್ರಾಸದಾಯಕವಾಗಿ ಪರಿಣಮಿಸುತ್ತೆ. ಇನ್ನು ಈ ದಿನ ನಿಮ್ಮ ಜವಾಬ್ದಾರಿಯ ಮನೋಭಾವಕ್ಕೆ ಹೆಚ್ಚು ಒತ್ತಡ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿನೇ ನಿಮ್ಮ ವರ್ತನೆ ಕೆಲವರಿಗೆ ಅಸಮಾಧಾನವನ್ನು ತರುತ್ತೆ, ನಿಮ್ಮ ಮಾತು ಕೆಲವರಿಗೆ ಬೇಸರವನ್ನು ತರುತ್ತೆ. ಒಟ್ಟಾರೆ ನಿಮ್ಮ ಯಾವುದೇ ಪ್ರಯತ್ನಗಳು ಕೂಡ ಕೆಲವರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಅವರ ಒಂದು ಮನಸ್ಥಿತಿಯನ್ನು ನೋಡಿ, ಅವರ ಸೈಕಾಲಜಿಯನ್ನು ನೀವು ಸ್ಟಡಿ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ನಿಮ್ಮ ವೀಕ್ನೆಸ್ಸನ್ನು ತಿಳಿದಿರೋಂಥವರು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಅಥವಾ ನಿಮ್ಮ ವೀಕ್ನೆಸ್ಸನ್ನೇ ಅಡ್ವಾಂಟೇಜ್ ಆಗಿ ಅವರು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀದೇವಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತುಂಬ ಖುಷಿಯಾಗಿರುವಂತಹ ದಿನ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತು, ಅವರ ಒಂದು ಅಭಿಪ್ರೇರಣೆ, ಅವರ ಒಂದು ಉಪಸ್ಥಿತಿ ನಿಮಗೆ ತುಂಬ ಉತ್ಸಾಹವನ್ನು ತರುವಂಥದ್ದು. ಅವರ ಜೊತೆಗಿನ ಈ ದಿನ ಮಾತುಕತೆಯಲ್ಲಿ ನಿಮ್ಮ ಭವಿಷ್ಯಕ್ಕೆ ಬೇಕಾದಂತಹ ಕೆಲವು ಉತ್ತಮವಾದಂತಹ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ನಿಮಗೆ ಸಾಮಗ್ರಿಗಳು ಸಿಕ್ಕತ್ತೆ. ಅಂದರೆ ಆ ವಸ್ತು ವಿಚಾರಗಳೇನಿದೆ ಅದರ ಬಗ್ಗೆ ಈ ದಿನ ಹೆಚ್ಚು ಆಸಕ್ತಿ, ಕುತೂಹಲ ಇರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನೀವು ಉದ್ಯೋಗದಲ್ಲಿ ಒಂದು ಉನ್ನತ ಸ್ತರವನ್ನು ಕಾಣುವಂಥ ಸಾಧ್ಯತೆ ಇದೆ, ಒಂದು ಮೇಲ್ಮಟ್ಟಕ್ಕೆ ಹೋಗುವಂಥದ್ದು. ಹಾಗಾಗಿ ಒಂದು ಅಪ್ವರ್ಡ್ ಮೊಬಿಲಿಟಿ ಅನ್ನುವಂಥದ್ದು ಈ ದಿನ ನಿಮಗೆ ಹೆಚ್ಚು ಲಾಭವನ್ನು ತರುತ್ತೆ. ಹಾಗೆ ಈ ದಿನ ಎಲ್ಲರ ಒತ್ತಾಯಕ್ಕೆ ನೂತನ ವಾಹನವನ್ನು ಖರೀದಿ ಮಾಡುವಂಥ ಬಗ್ಗೆ ಆಗಲಿ ಅಥವಾ ಒಂದು ಹೊಸ ವಸ್ತುವನ್ನು ಖರೀದಿ ಮಾಡುವಂಥ ಬಗ್ಗೆ ಆಗಲಿ ತೀರ್ಮಾನ ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಮುಂದೆ ಆಗಬೇಕಾಗಿರುವಂತಹ ಕೆಲವು ಕಾರ್ಯಗಳ ಬಗ್ಗೆ ಯೋಜನೆಯನ್ನು ರೂಪಿಸುವಂಥದ್ದು, ಅದರ ಬಗ್ಗೆ ಒಂದು ರೂಪುರೇಷೆಯನ್ನು ಸಿದ್ಧಪಡಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಸಂಬಂಧಪಟ್ಟವರ ಜೊತೆಯಲ್ಲಿ ಚರ್ಚೆ ಮಾಡಿದ್ರೆ ಸಮಾಧಾನ, ಅದರಿಂದ ಒಂದು ಫಲಿತಾಂಶ ಬಂದಾಗ ನಿಮಗೆ ಪೂರ್ಣ ತೃಪ್ತಿ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಈ ದಿನ ಕ್ರೀಡಾಪಟುಗಳಿಗೆ, ಸ್ಪರ್ಧಾಳುಗಳಿಗೆ ಅನುಕೂಲತೆಗಳು ಸಿಕ್ಕತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬ ಅನುಕೂಲ ಇದೆ. ಹಾಗೆ ಧಾರ್ಮಿಕ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇರುವಂಥ ಸಂದರ್ಭ ಇದೆ. ದೇವರ ದರ್ಶನ ಮಾಡ್ತೀರಿ, ಒಂದು ಪುಟ್ಟ ಪ್ರವಾಸ ಹೋಗಿ ಬರುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಒಟ್ಟಾರೆ ಈ ದಿನ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಸೇವೆ ಮಾಡುವಂಥದ್ದು, ದಾನ ಧರ್ಮಾದಿಗಳನ್ನು ಮಾಡುವಂಥ ವಿಚಾರದಲ್ಲೂ ಕೂಡ ತುಂಬ ಆಸಕ್ತಿ ಇಟ್ಕೊಂಡು ಮುಂದುವರಿತೀರಿ. ಹಾಗೆ ಈ ದಿನ ನಿಮ್ಮ ಒಂದು ಕಲ್ಪನೆಗೆ, ನಿಮ್ಮ ಊಹೆಗೆ, ನಿಮ್ಮ ಭಾವನೆಗೆ ಯಾರು ಬೆಲೆ ಕೊಡ್ತಾರೆ ಅಂಥವರ ಜೊತೆಯಲ್ಲಿ ಇರಬೇಕು ಅಂತ ಹೇಳಿ ಬಯಸ್ತೀರಿ. ಅಂಥ ಒಂದು ಸನ್ನಿವೇಶ ಈ ದಿನ ನಿಮಗೆ ಸಿಕ್ಕುವಂಥದ್ದು. ಹಾಗೆ ಈ ದಿನ ನಿಮ್ಮ ಕಠಿಣವಾದಂತಹ ಪರಿಶ್ರಮ ಏನಿದೆ ಅದಕ್ಕೆ ಈ ದಿನ ಸೂಕ್ತವಾದ ಫಲ ಕೂಡ ಸಿಕ್ಕತ್ತೆ. ಎಂದೋ ಮಾಡಿದಂತಹ ಕೆಲಸ ಈ ದಿನ ಅದು ನಿಮಗೆ ಪ್ರಯೋಜನಕ್ಕೆ ಬರ್ತಾ ಇದೆ. ಹಾಗಾಗಿನೇ ಪ್ರತಿ ಸಮಯದಲ್ಲೂ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಮುಂದೆ ಯಾವತ್ತೂ ಅದು ಫಲವನ್ನು ನಮಗೆ ಒಳ್ಳೆಯದನ್ನೇ ಕೊಡುತ್ತೆ ಅನ್ನೋವಂಥದ್ದಕ್ಕೆ ನೀವೇ ಉದಾಹರಣೆ ಈ ದಿನ. ಹಾಗಾಗಿ ನಿಮಗೆ ನೀವೇ ಈ ದಿನ ಬೆನ್ನು ತಟ್ಕೊಳ್ಳುವಂಥದ್ದು, ನಿಮ್ಮ ಕೆಲಸಗಳನ್ನು ನೀವೇ ಈ ದಿನ ಎಂಡಾರ್ಸ್ ಮಾಡುವಂಥದ್ದು, ಅದೇ ನಿಮಗೆ ಖುಷಿ, ಅದೇ ನಿಮಗೆ ಸಂತೋಷ. ಇದರೊಟ್ಟಿಗೆ ನಿಮ್ಮ ಮನೆ ದೇವರ ಸ್ಮರಣೆಯನ್ನು ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಜೀವನದಲ್ಲಿ ತುಂಬ ಹಿಡಿತಾ ಇರುವಂಥ ದಿನ. ಏನೋ ಒಂದು ಕಂಟ್ರೋಲ್ ಇರುವಂಥದ್ದು, ಎಲ್ಲವೂ ಕೂಡ ನಿಮ್ಮಂತೆ, ನಿಮ್ಮ ಒಂದು ಅನಿಸಿಕೆಯಂತೆ ನಡೀತಾ ಇದೆ ಅನ್ನುವಂಥ ಭಾವನೆ ಇರುವಂಥ ದಿನ. ಹಾಗಾಗಿನೇ ಆತ್ಮವಿಶ್ವಾಸ ಹೆಚ್ಚಲಿಕ್ಕೆ ಇದು ಕೂಡ ಪ್ರಮುಖವಾಗಿ ಕಾರಣವಾಗಿರುವಂಥದ್ದು. ಅಂದರೆ ನನ್ನ ಒಂದು ಕೆಲಸ ಕಾರ್ಯಗಳು ಬಹಳ ಸುಗಮವಾಗಿ ನಡೀತಾ ಇದೆ, ನಾನು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿದೆ, ನನ್ನ ಒಂದು ಶಕ್ತಿ, ನನ್ನ ಒಂದು ಸಾಮರ್ಥ್ಯ, ನನ್ನ ಊಹೆ, ನನ್ನ ಕನಸು ಇದಕ್ಕೆ ಅನುಗುಣವಾಗಿಯೇ ಕೆಲಸಗಳಾಗಿದೆ ಅನ್ನುವಂಥ ವಿಚಾರ ಮನಸ್ಸಿಗೆ ಪೂರ್ಣ ತೃಪ್ತಿಯನ್ನು ತರುತ್ತೆ.
ಹಾಗೆ ವೈವಾಹಿಕ ಜೀವನದಲ್ಲೂ ಕೂಡ ಸಂತೋಷದ ಕ್ಷಣಗಳು ಬಂದು ಹೋಗುತ್ತೆ. ಆದರೆ ಆ ಕ್ಷಣ ಶಾಶ್ವತವಾಗಿರಲ್ಲ. ಎಲ್ಲೋ ಒಂದು ಕಡೆ ಬಂದಾಗ ಅದನ್ನು ನೀವು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಿ. ಹಾಗೆ ಪ್ರೀತಿಯಿಂದ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ. ಹಾಗಾಗಿ ನಿಮ್ಮ ಪ್ರೀತಿಯ ಮಾತು ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಗೆಲುವನ್ನು ತರುತ್ತೆ. ಆಗದೇ ಇರುವಂತಹ ಕೆಲಸಗಳನ್ನು ಕೂಡ ಸಾಧನೆ ಮಾಡಿ ತೋರಿಸ್ತೀರಿ. ಅಂಥ ಒಂದು ವಿಶೇಷ ಪವರ್ ನಿಮಗಿದೆ, ಅಂಥ ಒಂದು ಸಾಮರ್ಥ್ಯ ಇದೆ. ಹಾಗೆ ಈ ದಿನ ನಿಮ್ಮ ಒಂದು ಆಲೋಚನೆಯ ಮಟ್ಟವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತಹ ನಿಮ್ಮ ಸಂಗಾತಿಯಾಗಲಿ, ನಿಮ್ಮ ಸ್ನೇಹಿತರಾಗಲಿ ನಿಮ್ಮ ಜೊತೆಗಿರ್ತಾರೆ. ನಿಮ್ಮ ವೇವ್ ಲೆಂತ್ಗೆ ಮ್ಯಾಚ್ ಆಗ್ತಾರೆ. ಹಾಗಾಗಿ ನಿಮ್ಮ ಒಂದು ವಿಚಾರಧಾರೆಗಳನ್ನು ಅರ್ಥ ಮಾಡಿಕೊಳ್ಳುವಂಥವರು ನಿಮ್ಮ ಸ್ನೇಹಿತರು ಸಮಯೋಚಿತವಾಗಿ ಸೂಕ್ತವಾಗಿ ಸಹಾಯವನ್ನು ಮಾಡುವಂಥದ್ದು, ಸಹಕಾರವನ್ನು ನೀಡುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಹಾಗೆ ಈ ದಿನದಲ್ಲಿ ಬದುಕಿಗೆ ಬೇಕಾದಂಥ ನಿರ್ಧಾರಗಳನ್ನು ಕೈಗೊಂಡಿದ್ದೀರಿ. ಅದಕ್ಕೆ ಒಂದು ಪೂರಕವಾದಂತಹ ಒಂದು ಚಾಲನೆಯನ್ನು ಕೊಡಬೇಕು, ಅದನ್ನು ಜಾರಿಗೊಳಿಸಬೇಕು, ಅನುಷ್ಠಾನಗೊಳಿಸಬೇಕು. ಅಂಥದ್ರಲ್ಲಿ ಈ ದಿನ ನಿಮ್ಮ ಪ್ರಯತ್ನ ಇದ್ದೇ ಇರುತ್ತೆ. ಒಟ್ಟಾರೆ ಸುಪ್ತವಾಗಿರುವಂಥ ನಿಮ್ಮ ಚೈತನ್ಯವನ್ನು ಅಥವಾ ನಿಮ್ಮಲ್ಲಿ ಇರುವಂಥ ಪ್ರತಿಭೆಯನ್ನು ಈ ದಿನ ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕತ್ತೆ. ಅದನ್ನು ಸಮರ್ಥವಾಗಿ ಬಳಸ್ಕೊಳ್ತೀರಿ, ಸಕ್ಸಸ್ಫುಲ್ ಪರ್ಸನ್ ಆಗ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕೆಲಸದ ಕಾರ್ಯಭಾರದ ಒತ್ತಡ ಇರುವಂಥ ದಿನ. ಹಾಗಾಗಿನೇ ಈ ದಿನ ಖುಷಿಯಿಂದ ಇರಲಿಕ್ಕೆ ನಿಮಗೆ ಕೆಲವೇ ಸೀಮಿತ ಅವಕಾಶಗಳು ಇರುವಂಥದ್ದು. ನೀವು ನೋಡಿ, ಎಲ್ಲರನ್ನ ಖುಷಿಪಡಿಸಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ, ಆದರೆ ಎಲ್ಲರೊಂದಿಗೆ ಖುಷಿಯಿಂದ ಇರಲಿಕ್ಕೆ ಸಾಧ್ಯ ಇದೆ. ಅಂಥ ಸನ್ನಿವೇಶಗಳು ಈ ದಿನ ಇರುವಂಥದ್ದು. ಹಾಗಾಗಿ ಈ ದಿನ ಯಾವುದರಲ್ಲಿ ಸಂತೋಷ ಇದೆ, ಯಾವುದರಲ್ಲಿ ನಿಮಗೆ ಪೂರ್ಣ ತೃಪ್ತಿ ಇದೆ, ಅಂಥ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿಯುವಂಥದ್ದು ತುಂಬ ಉತ್ತಮ. ಆದರೆ ಈ ದಿನದ ಪ್ರಯಾಣದಲ್ಲಿ ಅಥವಾ ನೀವು ತೆಗೆದುಕೊಂಡಂಥ ನಿರ್ಧಾರದಲ್ಲಿ ಹಠಾತ್ ಬದಲಾವಣೆಗಳು ಆಗುವಂಥದ್ದು. ಅದು ನಿಮ್ಮ ವೈಯಕ್ತಿಕ ಕಾರಣಗಳಿಗಾಗಿ ಆಗಬಹುದು, ಅಥವಾ ಈ ಸನ್ನಿವೇಶದ ಒಂದು ದೃಷ್ಟಿಯಿಂದ ಕೂಡ ಈ ಬದಲಾವಣೆಗಳು ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಅಂದುಕೊಂಡಂತಹ ಕೆಲಸವನ್ನು ನೀವು ನಿಗದಿತ ಸಮಯಕ್ಕೆ ಮುಗಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಅಡೆತಡೆಗಳು ಜಾಸ್ತಿ ಇರುತ್ತೆ. ಕೆಲಸ ಮುಂದಕ್ಕೆ ಹೋದಂತೆ ಖರ್ಚುಗಳು ಕೂಡ ಹೆಚ್ಚಾಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಮಿಶ್ರ ಫಲಗಳಿಂದ ನಿಮಗೆ ಸ್ವಲ್ಪ ಅಸಮಾಧಾನ ಉಂಟಾಗುವಂಥದ್ದು ಇದೆ. ಹಾಗೆ ಈ ದಿನ ಹಣಕಾಸಿನ ಸಮಸ್ಯೆಗಳು ಬಹಳ ವಿಶೇಷವಾಗಿ ನಿಮ್ಮನ್ನು ಕಾಡುವಂಥದ್ದು. ಹಾಗಾಗಿ ಈ ಯೋಜನೆಯನ್ನು ರೂಪಿಸುವಾಗ ಈ ವಸ್ತುಗಳನ್ನು ಅಥವಾ ಸಾಮಗ್ರಿಗಳನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಹಾಗೆ ಈ ದಿನ ನಿಮ್ಮ ಅಗತ್ಯಕ್ಕೆ ತಕ್ಕಷ್ಟು ಕೈಯಲ್ಲಿ ಹಣ ಇರಲ್ಲ. ಉಳಿತಾಯದ ಹಣವನ್ನು ಕೂಡ ಇದನ್ನು ಖರ್ಚು ಮಾಡುವಂತಹ ಸಂದರ್ಭಗಳು ಬರ್ಬೋದು. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಹಿರಿಯರ ಮಾತು ನಿಮ್ಮನ್ನು ಮಾನಸಿಕವಾಗಿ ಪ್ರೇರೇಪಣೆಗೊಳಿಸುತ್ತೆ. ಅದೇ ಒಂದು ಮೋಟಿವೇಶನ್. ಏಕೆಂದರೆ ಅವರ ಅನುಭವದ ಮಾತು ನಿಮ್ಮನ್ನು ಸರಿ ದಾರಿಯಲ್ಲಿ ಮುನ್ನಡೆಸುತ್ತೆ. ಹಾಗಾಗಿ ಅವರ ಮಾತುಗಳನ್ನು ನೀವು ಕೇಳಿಸ್ಕೊಳ್ಳುವಂಥದ್ದು, ಅನುಸರಣೆ ಮಾಡುವಂಥದ್ದು ತುಂಬ ಮುಖ್ಯ. ಇನ್ನು ಈ ದಿನ ನಿಮ್ಮ ಮನಸ್ಸನ್ನು ಕೆಲಸದ ಮೇಲೆ ಕೇಂದ್ರೀಕರಿಸುವಂಥದ್ದು ಕೂಡ ಉತ್ತಮ. ಏಕೆಂದರೆ ಈ ಚಂಚಲವಾಗಿರುವಂಥ ಮನಸ್ಸು ಈ ದಿನ ಇರುತ್ತೆ. ಹಾಗಾಗಿ ಇಲ್ಲಿ ಇದ್ದ ಮನಸ್ಸು ನೆಕ್ಸ್ಟ್ ಮೊಮೆಂಟಲ್ಲೇ ಇನ್ನೆಲ್ಲೋ ಹಾರುವಂಥದ್ದು. ಹಾಗಾಗಿ ಮನಸ್ಸನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ನಿಮ್ಮಿಂದಲೇ ಆಗಬೇಕಾಗತ್ತೆ. ಏಕೆಂದರೆ ಅದು ನಿಮ್ಮ ಮನಸ್ಸು, ನಿಮ್ಮ ವಿಚಾರಧಾರೆಗಳು. ಹಾಗೆ ಈ ದಿನ ಒಂದು ಯೋಗ ಧ್ಯಾನ ಮಾಡುವಂಥದ್ದು, ಭಗವಂತನನ್ನು ಆರಾಧನೆ ಮಾಡುವಂಥ ಒಂದು ಕ್ರಮ ಏನಿದೆ ಅದನ್ನು ಸ್ವಲ್ಪ ಇಂಟೆನ್ಸಿವ್ ಆಗಿ ಮಾಡಿ, ಒಳ್ಳೆಯದಾಗುತ್ತೆ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಭಗವಂತನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸ್ವಲ್ಪ ನಿರಾಶಾದಾಯಕವಾದಂತಹ ದಿನ. ಏನೋ ಒಂದು ಅತೃಪ್ತಿ ಇದೆ, ಮನಸ್ಸಿಗೆ ಖುಷಿ ಇಲ್ಲ, ಯಾವ ಕೆಲಸ ಮಾಡಿದ್ರೂ ಕೂಡ ನೆಮ್ಮದಿ ಇಲ್ಲ. ಹಾಗೆ ಯಾವ ವ್ಯಕ್ತಿಯಲ್ಲೂ ಕೂಡ ಈ ದಿನ ನೀವು ವಿಶ್ವಾಸವನ್ನು ಕಾಣಲ್ಲ. ಎಲ್ಲರಲ್ಲೂ ಏನೋ ಒಂದು ಕೊರತೆ ಇದೆ, ಏನೋ ಒಂದು ಅನುಮಾನದ ಸ್ವಭಾವ ಇದೆ. ಹಾಗಾಗಿನೇ ಈ ದಿನ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಬೇರೆಯವರ ಸಹಾಯವನ್ನು ಪಡ್ಕೊಳ್ಬೇಕು, ಅದರಲ್ಲೂ ಅವರಿಂದಲೇ ಸಹಾಯ ಆಗತ್ತೆ ಅನ್ನುವಂಥ ವಿಚಾರದಲ್ಲಿ ನಿಮಗೆ ತುಂಬ ಜಿಜ್ಞಾಸೆ ಕೂಡ ಇರುವಂಥ ದಿನ.
ಹಾಗಾಗಿನೇ ಕೈಗೊಂಡಂತಹ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ನಡೆಯುತ್ತೆ. ಇದು ಮನಸ್ಸಿಗೆ ಸ್ವಲ್ಪ ಮಟ್ಟಿನ ಬೇಸರಕ್ಕೂ ಕೂಡ ಕಾರಣವಾಗುವಂಥದ್ದು. ಇನ್ನು ಮಕ್ಕಳ ವಿದ್ಯಾಭ್ಯಾಸ ಆಗಲಿ ಅಥವಾ ನಿಮ್ಮ ಉದ್ಯೋಗದ ವಿಚಾರದಲ್ಲಾಗಲಿ ಸ್ವಲ್ಪ ನಿರಾಸೆ ಅನ್ನುವಂಥದ್ದು ಇದೆ. ಏಕೆಂದರೆ ನಿಮ್ಮ ನಿರೀಕ್ಷೆಗಳು ಈ ದಿನ ತುಂಬ ಹೈ ಲೆವೆಲಲ್ಲಿ ಇರುವಂಥದ್ದು. ಅದು ಆಗಲ್ಲ, ನೀವು ಬಿಡಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ದಿನ ಸ್ವಲ್ಪ ಮಿಶ್ರ ಫಲಗಳು ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಅದರಲ್ಲೂ ನಿಮ್ಮ ತಾಯಿಯವರಿಂದ ಅಥವಾ ತಾಯಿ ಸ್ಥಾನದಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಇನ್ನು ಉತ್ತಮವಾದಂತಹ ವ್ಯವಹಾರಗಳು ಕೂಡ ನಿಧಾನವಾಗಿ ಸಾಗುತ್ತೆ. ಎಲ್ಲ ಒಂದು ಕಡೆ ನಿಮ್ಮ ನಿರೀಕ್ಷೆ ಹುಸಿಯಾಗುವಂಥದ್ದು. ಕೆಲವರ ಮೇಲೆ ಅತಿಯಾದ ವಿಶ್ವಾಸ ಇದೆ, ಏನೋ ಒಂದು ಭರವಸೆ ಇಟ್ಕೊಂಡಿದ್ದೀರಿ, ಆದರೆ ಅವರಿಂದ ಕೂಡ ಕೆಲಸಗಳು ಸಕಾಲಕ್ಕೆ ಆಗಲ್ಲ. ಹಾಗಾಗಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಲಾಗದಂತಹ ಜನ ಈ ದಿನ ನಿಮ್ಮ ಸುತ್ತಮುತ್ತ ಇರ್ತಾರೆ. ಹಾಗಾಗಿನೇ ಯಾರನ್ನೂ ಕೂಡ ಅತಿಯಾಗಿ ನಂಬಬೇಡಿ. ಅದರಲ್ಲೂ ಈ ಅಪರಿಚಿತ ವ್ಯಕ್ತಿಗಳ ಜೊತೆ ಈ ಹಣಕಾಸಿನ ವ್ಯವಹಾರಗಳನ್ನು ಈ ದಿನ ಇಟ್ಕೊಳ್ಬೇಡಿ, ಸ್ವಲ್ಪ ಜಾಗ್ರತೆ. ಇನ್ನು ನಿಮ್ಮ ಕಾರ್ಯತಂತ್ರಗಳನ್ನು ಈ ದಿನ ಸ್ವಲ್ಪ ಬದಲಾವಣೆ ಮಾಡಿ ನೋಡಿ. ಏಕೆಂದರೆ ಈ ಸ್ಟ್ರಾಟಜೀಸ್ ಅನ್ನುವಂಥದ್ದು ಕೆಲವು ಕಡೆ ವರ್ಕ್ ಆಗುತ್ತೆ, ಕೆಲವು ಕಡೆ ವರ್ಕೌಟ್ ಆಗಲ್ಲ. ಈ ದಿನ ಅಂಥದ್ರ ಕಡೆ ಸ್ವಲ್ಪ ಬದಲಾವಣೆ ಮಾಡಿ ನೋಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಯಾವುದೇ ಒಂದು ಮಾತುಕತೆ, ಒಂದು ಒಪ್ಪಂದ, ಒಂದು ಅಗ್ರಿಮೆಂಟ್ ಇರಲಿ, ಅದನ್ನು ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡಿ. ಒಂದು ವಿಷನ್ ಇರಲಿ, ನಾಳೆ ಏನು ಹೇಗೆ ಅನ್ನುವಂಥ ಸಾಧಕ ಬಾಧಕಗಳನ್ನು ನೋಡಿ ಮುಂದುವರಿರಿ. ಆತುರಕ್ಕೆ ಯಾವುದಕ್ಕೂ ಒಪ್ಕೊಳ್ಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿಯವರಿಗೆ ಈ ದಿನ ತೃಪ್ತಿಕರವಾದಂತಹ ದಿನ. ಯಾವುದೇ ಕೆಲಸ ಮಾಡಿ, ಯಾವುದೇ ಪ್ರಯತ್ನ ಆಗಲಿ, ಏನೋ ಒಂದು ಮನಸ್ಸಿಗೆ ತೃಪ್ತಿ ಇದೆ, ಸಮಾಧಾನ ಇದೆ. ಹಾಗೆ ನಿಮ್ಮನ್ನು ನೀವು ಸಂತೈಸಿಕೊಳ್ಳುವಂಥದ್ದು, ಕೆಲವೊಂದು ವಿಶೇಷ ಸನ್ನಿವೇಶಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು, ಎಂಥ ಮನಸ್ಸಂದರೆ ತುಂಬ ಅಡಾಪ್ಟಬಿಲಿಟಿ ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಬಂಧುಗಳಿಂದ, ಮಿತ್ರರಿಂದ ನಿಮಗೆ ಬೇಕಾದಂಥ ಒಂದು ಮಾತು, ಒಂದು ಸಲಹೆ, ಅದು ಮಾತಿನ ರೂಪದಲ್ಲಾಗಲಿ, ವಸ್ತುವಿನ ರೂಪದಲ್ಲಾಗಲಿ, ಹಣದ ರೂಪದಲ್ಲಾಗಲಿ ನಿಮಗೆ ಬರುವಂಥದ್ದು ಇದೆ. ಹಾಗಾಗಿ ನೀವು ಯಾರಿಂದ ಏನನ್ನು ಬಯಸ್ತೀರಿ ಅದು ಸ್ವಲ್ಪ ಹೆಚ್ಚು ಕಮ್ಮಿ ನಿಮಗೆ ಬಂದೇ ಬರುತ್ತೆ. ಹಾಗೆ ಹೊಸ ಆಭರಣಗಳನ್ನಾಗಲಿ, ಹೊಸ ವಸ್ತುಗಳನ್ನು ಹಾಗೆ ಈ ದಿನ ಖರೀದಿ ಮಾಡುವಂಥ ಒಂದು ಯೋಗ ಚೆನ್ನಾಗಿದೆ ನಿಮಗೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವಿವಾದಗಳನ್ನು ಬಗೆಹರಿಸಿಕೊಳ್ಳುವಂಥ ಪ್ರಯತ್ನ ಕೂಡ ಇದೆ. ಏಕೆಂದರೆ ಈ ದಿನ ನಿಮ್ಮ ಮಾತು ಪ್ರಬುದ್ಧವಾಗಿದೆ, ನಿಮ್ಮ ಆಲೋಚನೆ ಬಹಳ ಉತ್ಕೃಷ್ಟವಾಗಿರುತ್ತೆ. ಹಾಗಾಗಿನೇ ಸಣ್ಣ ಪುಟ್ಟ ವಿಚಾರಗಳನ್ನು ಕ್ಷಮಿಸುವಂಥದ್ದು, ತಪ್ಪು ಮಾಡಿದವರನ್ನು ಈ ದಿನ ಸರಿದಾರಿಗೆ ತರುವಂಥ ಒಂದು ಪ್ರಯತ್ನ, ಇದೆಲ್ಲ ಕೂಡ ಈ ದಿನದಲ್ಲಿ ನಿಮಗೆ ಒದಗಿ ಬರುವಂಥದ್ದು. ಇದು ನಿಮಗೆ ತುಂಬ ಅನುಕೂಲಕರವಾದಂಥ ಒಂದು ಸ್ಥಾನಮಾನವನ್ನು ಕೊಡುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲಾಗಲಿ, ಹಣಕಾಸಿನ ವಿಚಾರ ಆಗಲಿ, ಕುಟುಂಬದ ವಿಚಾರದಲ್ಲಾಗಲಿ, ಅಥವಾ ಈ ಆಸ್ತಿಪಾಸ್ತಿಯ ವಿಚಾರದಲ್ಲಾಗಲಿ, ಗುರು ಹಿರಿಯರ ಮಾತಿನಂತೆ, ಅವರ ಒಂದು ಮಧ್ಯಸ್ಥಿಕೆಯಲ್ಲಿ, ಅವರ ತೀರ್ಮಾನದಂತೆ ಮುನ್ನಡೆಯುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಹಾಗಾಗಿ ಈ ದಿನ ಎಲ್ಲರೂ ಕೂಡ ಮಿತ್ರರೇ, ಯಾರನ್ನ ಎದುರಾಕೊಳ್ಳಲ್ಲ. ಆದರೆ ಹಿತಶತ್ರುಗಳ ಒಂದು ಕಾಟ ನಿಮಗೆ ಗೊತ್ತಾಗಲ್ಲ. ಏಕೆಂದರೆ ಅವರು ಗೋಮುಖ ವ್ಯಾಘ್ರರಂತೆ ಇರುವಂಥವ್ರು. ಅಂಥವರನ್ನು ಈ ದಿನ ಸ್ವಲ್ಪ ಗುರುತಿಸಬೇಕಾಗತ್ತೆ. ಹಾಗಾಗಿನೇ ಕೆಲವೊಂದು ವಿಚಾರಗಳನ್ನು, ವೈಯಕ್ತಿಕ ವಿಚಾರಗಳನ್ನು ಎಲ್ಲರ ಜೊತೆಯಲ್ಲಿ ಹಂಚಿಕೊಳ್ಬೇಡಿ. ನಿಮ್ಮ ಸಕ್ಸಸ್ ಸ್ಟೋರಿಯನ್ನು ಈ ದಿನ ಹೇಳ್ಕೊಳ್ಬೇಡಿ, ಸ್ವಲ್ಪ ನಿಧಾನವಾಗಿ ಹೇಳಿ. ಏಕೆಂದರೆ ಬೇರೆಯವರಿಗೆ ಇದು ಹೊಟ್ಟೆ ಉರಿ ತರಿಸುತ್ತೆ, ಒಂದು ದ್ವೇಷ, ಅಸೂಯೆಯನ್ನು ಹುಟ್ಟು ಹಾಕುವಂಥದ್ದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ಬಗ್ಗೆ ಎಲ್ಲೂ ಕೂಡ ಹೇಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದತ್ತಾತ್ರೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ನೆಚ್ಚಿನ ಗುರುಗಳನ್ನು ಈ ದಿನ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿಯವರಿಗೆ ಈ ದಿನ ಲಾಭಕ್ಕಿಂತ ನಷ್ಟಗಳೇ ಜಾಸ್ತಿ, ಅನುಕೂಲಕ್ಕಿಂತ ಅನಾನುಕೂಲಗಳೇ ಜಾಸ್ತಿ. ಎಲ್ಲ ಒಂದು ಕಡೆ ಎಲ್ಲ ಸರಿ ಹೋಗಿದೆ ಅಂದರೆ ಕೊನೆಯ ಕ್ಷಣದಲ್ಲಿ ನಿಮ್ಮ ಕೈ ತಪ್ಪುವಂಥ ಸಾಧ್ಯತೆ ಇದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ, ಅಂಥ ಒಂದು ನಿರಾಸೆಯ ಸಂದರ್ಭ ಈ ದಿನ ಇರುತ್ತೆ. ಹಾಗೆ ನಿಮ್ಮ ನಿರೀಕ್ಷೆಗೆ
ಒಂದು ಮಟ್ಟದಲ್ಲಿ ಯಾವುದೇ ಒಂದು ಪ್ರತಿಫಲ ಸಿಕ್ಕದೇ ಇದ್ದಾಗ ಕೆಲವೊಂದು ಸಂದರ್ಭಗಳಲ್ಲಿ ನಿಮಗೆ ಆಕ್ರೋಶ ಉಂಟಾಗುವಂಥದ್ದು, ಕೆಲವರಲ್ಲಿ ದೋಷಗಳನ್ನು ಕಂಡುಹಿಡಿಯುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ವ್ಯಕ್ತಿಯನ್ನು ವ್ಯಕ್ತಿಯಾಗಿಯೇ ನೀವು ಸ್ವೀಕಾರ ಮಾಡಬೇಕೇ ಹೊರತು ಅದರಲ್ಲಿ ದೋಷಗಳನ್ನು ಕಂಡುಹಿಡಿಯುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಹಾಗೆ ಈ ದಿನ ಬಾಡಿಗೆ ಮನೆಯಲ್ಲಿರುವಂಥವ್ರಿಗೆ ಅಥವಾ ಲೀಸ್ ಮನೆಯಲ್ಲಿ ಇರುವಂಥವ್ರಿಗೆ ಸ್ವಲ್ಪ ತೊಂದರೆಗಳಾಗ್ಬೋದು. ನಿಮ್ಮ ನೆರೆಹೊರೆಯವರೋ ಅಥವಾ ನಿಮ್ಮ ಮಾಲೀಕರೋ ಈ ದಿನ ಸ್ವಲ್ಪ ಒತ್ತಡವನ್ನು ತರಬಹುದು ನಿಮ್ಮ ಮೇಲೆ. ಇಲ್ಲಿ ಸ್ವಲ್ಪ ಅಸಮಾಧಾನ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಮೇಲೆ, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಅಥವಾ ನಿಮ್ಮ ಸಮಯ ಪ್ರಜ್ಞೆಯ ಬಗ್ಗೆ ಕೆಲವೊಂದು ಅಪವಾದಗಳು ಬರುವಂಥದ್ದು ಕೂಡ ಇದೆ. ಅದರಲ್ಲೂ ಸ್ತ್ರೀ ವರ್ಗದವರಿಂದ ಈ ದಿನ ನಿಮ್ಮ ಬಗ್ಗೆ, ನಿಮ್ಮ ಒಂದು ನಡತೆಯ ಬಗ್ಗೆ ಅಪವಾದಗಳು ಸರ್ವೇ ಸಾಮಾನ್ಯವಾಗಿ ಬರುತ್ತೆ. ಇದು ನೀವು ಸ್ವಲ್ಪ ಆಲೋಚನೆ ಮಾಡಬೇಕಾದಂತಹ ವಿಚಾರ. ಹಾಗೆ ಈ ದಿನ ನಿಮ್ಮದಲ್ಲದಂತಹ ಒಂದು ವಸ್ತು ನಿಮಗೆ ಸಿಕ್ಕಲ್ಲ, ಅದಕ್ಕೆ ಹೆಚ್ಚು ಪ್ರಯತ್ನ ಮಾಡಬೇಡಿ. ಹಣೆಯಲ್ಲಿ ಬರೆದಿದ್ದರೆ ಆ ವಸ್ತು ಎಲ್ಲೇ ಇದ್ದರೂ ನಿಮಗೆ ಬಂದೇ ಬರುತ್ತೆ. ಆದರೆ ಸಮಯ ಬೇಕು, ತಾಳ್ಮೆ ಬೇಕು. ಹಾಗಾಗಿ ಆ ವಸ್ತು ಸಿಕ್ಕಲಿಲ್ಲ ಅಂತ ಹೇಳಿ ಅದಕ್ಕಾಗಿ ಹಪಹಪಿಸುವಂಥದ್ದಾಗಲಿ, ಅದಕ್ಕಾಗಿ ಒಂದು ಕಟ್ ಶಾಟ್ ಮಾಡಿ ಪ್ರಯತ್ನವನ್ನು ಮುಂದುವರಿಸುವಂಥದ್ದನ್ನಾಗಲಿ ಮಾಡಬೇಡಿ. ಹಾಗಾಗಿ ಭಗವಂತ ನಿಮಗೆ ಕೊಡಬೇಕು ಅಂತಿದ್ದರೆ ಅದನ್ನು ಯಾವುದೋ ರೂಪದಲ್ಲಿ ಯಾವತ್ತೋ ಒಂದು ದಿನ ಕೊಟ್ಟೇ ಕೊಡ್ತಾನೆ. ಹಾಗಾಗಿ ಒಂದು ಭರವಸೆ ಇರಲಿ, ಆತ್ಮವಿಶ್ವಾಸ ಇರಲಿ. ಹಾಗೆ ಈ ದಿನ ನಿಮ್ಮನ್ನು ಯಾರಾದರೂ ಕೆರಳಿಸುವಂತೆ ಮಾತಾಡಿದ್ರೆ ಅಥವಾ ನಿಮ್ಮಲ್ಲಿರುವಂಥ ಕೆಲವೊಂದು ವೀಕ್ನೆಸ್ಸನ್ನು ಎತ್ತಿ ಹೇಳುವಂಥ ಒಂದು ಪ್ರಯತ್ನದಲ್ಲಿದ್ದರೆ ಅಂಥವರನ್ನು ಕೂಡ ಈ ದಿನ ನೀವು ಕ್ಷಮಿಸಬೇಕಾಗತ್ತೆ. ಮಾತಿಗೆ ಮಾತನ್ನು ಕೊಡಬೇಡಿ, ಪ್ರತಿವಾದ ಮಾಡಬೇಡಿ. ಈ ದಿನ ಸ್ವಲ್ಪ ನೆಮ್ಮದಿಯಿಂದ ಇರುವಂಥ ಒಂದು ಪ್ರಯತ್ನ ಮಾಡಿ. ಅದಕ್ಕಾಗಿಯೇ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.